ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಲೇಖ್ಯ ವರ್ಷ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು KS ಫಿಲಿಮ್ಸ್ ಎಕ್ಸಾಮ್ ಆಗಿದೆ. ಸೊ ಪೇಪರ್ 1 ಎಲ್ಲರೂ ಕಷ್ಟ ಇದೆ ಅಂತ ಸಾಮಾನ್ಯವಾದ ಒಂದು ಅನಿಸಿಕೆ. ಬಟ್ ಪೇಪರ್ 2ನಲ್ಲಿ ಸ್ವಲ್ಪ ಜನ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಓಕೆ, ಸೊ ಕಟ್ ಆಫ್ ಅಂತೂ ನನ್ನ ಪ್ರಕಾರ ಈ ಬಾರಿ ಕಡಿಮೆಗೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮದು ಒಂಚೂರು ಚೆನ್ನಾಗಿ ಆಗಿಲ್ಲ ಅಂದರೂ ಕೂಡ ಭಯ ಬೀಳೋ ಅವಶ್ಯಕತೆ ಇಲ್ಲ. ಸೊ ಇಂದು ಬಂದಿರೋ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. KS ಫಿಲಿಮ್ಸ್ ನಾನು ಈಗ ಸಾಲ್ವ್ ಮಾಡ್ತಾ ಇರೋದು ಡಿ ಸಿರೀಸ್. ಓಕೆ, ಕ್ವಶನ್ ಪೇಪರ್ಲಿ ಡಿ ಸಿರೀಸ್. ಮೊದಲಿಗೆ 17ರಿಂದ 19 ಅಂದರೆ 3 ಪ್ರಶ್ನೆಗಳನ್ನು ಕೇಳಿದ ನೋಡಿ. ಅಂದರೆ ಮಾಹಿತಿ ಕೊಟ್ಟು 3 ಪ್ರಶ್ನೆ ಕೇಳಿದಾನೆ. ಈ ಮಾಹಿತಿ ಓದಿಬಿಟ್ಟು ನೀವು ಸರಿಯಾಗಿ ಅವ್ರನ್ನ ಕರೆಕ್ಟಾಗಿ ಒಂದ್ಸತಿ ಕೂರಿಸಿಬಿಟ್ರೆ ಎಲ್ಲ 3 ಪ್ರಶ್ನೆಗಳನ್ನು ಮ್ಯಾಕ್ಸಿಮಮ್ 20 ಸೆಕೆಂಡ್ಗಳಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮಾಹಿತಿ ಓದ್ತಾ ಹೋಗ್ತೀವಿ ನೋಡಿ. ಟೋಟಲ್ 5 ಮಹಿಳೆಯರಿದ್ದಾರೆ. ಅವರು ಬೆಂಚಿನ ಮೇಲೆ ಕೂತ್ಕೊಂಡಿದ್ದಾರೆ. ಯಾವ ಥರ ಕೂತ್ಕೊಂಡಿದ್ದಾರೆ ಹೇಳ್ತಾ ಹೋಗ್ತಾ ನೋಡಿ. ಶೀನಾ ರಮ್ಯಾಳ ಎಡಕ್ಕೆ. ಶೀನಾ ರಮ್ಯಾಳ ಎಡಕ್ಕೆ ಅಂದರೆ ಇಲ್ಲಿ ನೀವು ರಮ್ಯಾಳನ್ನ ಕೂಡಿಸಿದ್ರೆ ಅವಳ ಎಡಗಡೆ ಯಾರು ಬರಬೇಕು? ಶೀನಾ. ಇಲ್ಲಿ ಮಧ್ಯಕ್ಕೆ ಸಫಿಷಿಯಂಟ್ ಸ್ಪೇಸ್ ಬಿಟ್ಟು ಬರೀಬೇಕು, ಯಾಕಂದ್ರೆ ಒಂದೊಂದ್ಸತಿ ಮಧ್ಯಕ್ಕೆ ಓವರ್ ಬಂದ್ಬಿಡ್ತಾರೆ. ಹಾಗಾಗಿ ಇಟ್ ಇಸ್ ಬೆಟರ್ ಯು ಲೀವ್ ಸ್ಪೇಸ್, ಸಮ್ ಸ್ಪೇಸ್ ಇನ್ ಬಿಟ್ವೀನ್. ಓಕೆ, ಸೊ ನೆಕ್ಸ್ಟ್ ಮಾಹಿತಿ ಹೋಗ್ತೀವಿ ನೋಡಿ. ಶೀನಾ ರಮ್ಯಾಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ. ಈ ಶೀನಾ ಇದ್ದಾಳಲ್ಲ, ಬೀನಾಳ ಬಲಕ್ಕೆ ಅಂತ ಹೇಳಿದ್ದಾನೆ. ಸೊ ಬೀನಾ ಎಲ್ಲಿ ಬರ್ತಾಳೆ? ಈ ಸೈಡ್ ಬರ್ತಾಳೆ. ಬೀನಾ ಇಲ್ಲಿದ್ದಾಳೆ, ಬೀನಾಳ ಬಲಕ್ಕೆ ಶೀನಾ. ಇದೇ ಶೀನಾ ರಮ್ಯಾಳ ಎಡಕ್ಕೆ. ಇವಾಗ ಸರಿ ಆಯ್ತಾ? ನೆಕ್ಸ್ಟ್ ಓದಿ. ಶೀನಾ ರಮ್ಯಾಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ ಕುಳಿತಿದ್ದಾಳೆ. ಮೋನಿಕಾ ರಮ್ಯಾಳ ಬಲಕ್ಕೆ ಕುಳಿತಿದ್ದಾಳೆ. ರಮ್ಯಾ ಇರೋದು ಇಲ್ಲಿ, ಅವಳ ಬಲಗಡೆ ಮೋನಿಕಾ. ಇಲ್ಲಿ ಮೋನಿಕಾ. ರಮ್ಯಾ ಅವಳ ಬಲಗಡೆ ಮೋನಿಕಾ. ಇನ್ನು ರೀನಾನ್ ಬಗ್ಗೆ ವಿಚಾರ ಮಾಡಿ. ರೀನಾನ್ ಬಗ್ಗೆ ಒಂದು ಮಾಹಿತಿ ಇದೆ ನೋಡಿ. ರೀನಾ ರಮ್ಯಾ ಮತ್ತು ಮೋನಿಕಾ ನಡುವೆ ಕುಳಿತಿದ್ದಾಳೆ. ರಮ್ಯಾ ಮತ್ತು ಮೋನಿಕಾ ಮಧ್ಯಕ್ಕೆ ಇಲ್ಲಿ ಜಾಗ ಬಿಡು ಅಂತ ಇದೆ. ಅದಕ್ಕೆ ಇಲ್ಲಿ ಮಧ್ಯಕ್ಕೆ ಯಾರು ಬರ್ತಾರೆ ಇವಾಗ? ರೀನಾ ಬರ್ತಾ ನೋಡಿ. ರೀನಾ. ಓಕೆ, ಸೊ ಒಂದ್ಸತಿ ಇದು ರೆಡಿ ಆಯಿತು ಅಂದರೆ ಯು ಕ್ಯಾನ್ ಆನ್ಸರ್ ಆಲ್ ದ 3 ಕ್ವಶನ್ಸ್ ವಿದಿನ್ ನೋ ಟೈಮ್. ಓಕೆ, ಸೊ ಇದ್ರ ಮೇಲೆ ಮೊದಲನೇ ಪ್ರಶ್ನೆ 17ನೇ ಪ್ರಶ್ನೆ ಏನಿದೆ ನೋಡಿ. ರೀನಾಳ ನಿಕಟ ಬಲಭಾಗದಲ್ಲಿ. ರೀನಾ ಇರೋದು ಇಲ್ಲಿ, ಅವಳ ನಿಕಟ ಬಲಭಾಗ ಅಂದರೆ ಇಮಿಡಿಯೇಟ್ ರೈಟ್. ಅವಳಿಗೆ ಇಮಿಡಿಯೇಟ್ ರೈಟ್ ಯಾರು ಕಾಣಿಸ್ತಿದ್ದಾರೆ? ಇಲ್ಲಿ ಮೋನಿಕಾ ಕಾಣಿಸ್ತಿದ್ದಾರೆ ನೋಡಿ. ಹಾಗಾಗಿ ಮೊದಲನೇ ಆನ್ಸರ್ ಮೋನಿಕಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಮೋನಿಕಾ. ಈಗ 18ನೇ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ, ಪಾರ್ಕ್ನಲ್ಲಿ ಬೆಂಚಿನ ಮಧ್ಯದಲ್ಲಿರುವವರು ಯಾರು? ಇದು ಬೆಂಚ್, ಇದರಲ್ಲಿ ಮಧ್ಯಕ್ಕೆ ಯಾರು ಕೂತ್ಕೊಂಡಿದ್ದಾರೆ? ಈ ಸೈಡ್ ಇಬ್ರು, ಆ ಸೈಡ್ ಇಬ್ರು ಬಿಟ್ಬಿಡಿ. ಮಧ್ಯಕ್ಕೆ ಬರೋರು ಯಾರು? ರಮ್ಯಾ. ಸೊ ದ ಆನ್ಸರ್ ಈಸ್ ರಮ್ಯಾ. ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. 3ನೇ ಆಪ್ಷನ್ ಸರಿಯಾದ ಉತ್ತರ. 19ನೇ ಪ್ರಶ್ನೆಗೆ ಹೋಗೋಣ. ರಮ್ಯಾಳ ನಿಕಟ ಎಡಪಕ್ಕದಲ್ಲಿ ಕುಳಿತವರು ಯಾರು? ಇಲ್ಲಿ ರಮ್ಯಾ ಇದ್ದಾಳೆ, ಇವಳು ಎಡಗಡೆ ಅಂದ್ರೆ ಈ ಸೈಡ್. ಓಕೆ, ರಮ್ಯಾಳ ಎಡಗಡೆ ಅಂದ್ರೆ ಈ ಸೈಡ್. ಈ ಸೈಡ್ ಯಾರಿದ್ದಾರೆ? ಶೀನಾ ಇದೆ ನೋಡಿ. ಹಾಗಾಗಿ ಲಾಸ್ಟ್ ಆಪ್ಷನ್ ಶೀನಾ ಈಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ 17, 18, 19 3 ಒಂದೇ ಮಾಹಿತಿ ಮೇಲೆ ಇರುವಂಥವು. ಸೊ ಈ ಟೈಪ್ ಅಂದರೆ ಇದು ಬರೀ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಷ್ಟೇ ಅನ್ನಲ್ಲ, ಇದಕ್ಕೆ ಟೇಬಲ್ಸ್ ಕೂಡ ಅಂತಾರೆ. ಟೇಬಲ್ಸ್ ಇನ್ ದ ಸೆನ್ಸ್ ಇಟ್ ಕಮ್ಸ್ ಅಂಡರ್ ಡೇಟಾ ಇಂಟರ್ಪ್ರಿಟೇಷನ್. ಹೌ ಯು ಇಂಟರ್ಪ್ರೇಟ್ ದ ಗಿವನ್ ಡೇಟಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡಲಾಗ್ತದೆ. ಸೊ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ, ಈ ಟೈಪ್ ಕ್ವಶನ್ಸ್. ಈ ಬಾರಿ ಮಾತ್ರ ಇದು ಜಾಸ್ತಿ ಬಂದಿರೋದು, ಈ ಟೈಪ್. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. 22ನೇ ಪ್ರಶ್ನೆ ತಗೊಳ್ಳಿ. 22ನೇ ಪ್ರಶ್ನೆ ಫಸ್ಟ್ ಇಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನೋಡಿ. 10 ಮತ್ತು 15 ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? 150 ಬರುತ್ತೆ. ಸರಿನಾ? ಈ 10 ಮತ್ತು 15 ಈ ಥರ LCM ಕಂಡಿಲಿಕ್ಕೆ ಹೋದ್ರೆ ಏನಾಗುತ್ತೆ ನೋಡಿ. 5ರಿಂದ 5 2 5 3 ಸರಿನಾ? ಸೊ ಇವೆಲ್ಲ ತಗೊಂಡ್ಬಿಟ್ರೆ LCM ಬರುತ್ತೆ, ಲಸ ಬರುತ್ತೆ. ಎಡಗಡೆ ಮಾತ್ರ ತೆಗೆದುಕೊಂಡ್ರೆ ಮೋಸ ಬರುತ್ತೆ, HCF. ಸೊ ಎಡಗಡೆ ಮಾತ್ರ ಅಂದ್ರೆ ಯಾವುದು? HCF ಎಷ್ಟಾಯ್ತು? 5 ಆಯ್ತು. ಮೋಸ 5 ಆಯ್ತು. ಕರೆಕ್ಟಾ?
ಮಸ 5 ಆಯ್ತು. ಸೊ ಈಗ ಪ್ರಾಬ್ಲಮ್ ಅಲ್ಲಿ ನೋಡಿ, ಈ 150 ಇರೋ ಜಾಗದಲ್ಲಿ ಏನಿದೆ, 47,915 ಇದೆ. ಓಕೆ, 5 ಇರೋ ಜಾಗದಲ್ಲಿ 37 ಇದೆ. 5 ಇರೋ ಜಾಗದಲ್ಲಿ SCF ಎಷ್ಟು ಕೊಟ್ಟಿದ್ದಾನೆ? 37 ಕೊಟ್ಟಿದ್ದಾನೆ. ಹಾಗಾದ್ರೆ ಅವುಗಳ ಮೊತ್ತ ಅಂತ ಕೇಳಿದಾನೆ. ಮೊತ್ತ ಅಂದ್ರೆ ದೀಸ್ ಆರ್ ದ ನಂಬರ್ಸ್ 10 + 15, 10 + 15 ಕೇಳ್ತಾ ಇರೋದು. ಅವುಗಳ ಮೊತ್ತ ಅಂದ್ರೆ 25. ಓಕೆ, ಇದೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಇದೇ ಟೈಪ್ ಇವಾಗ 150 ಜಾಗದಲ್ಲಿ 47915 ಇದೆ. 5 ಇರೋ ಜಾಗದಲ್ಲಿ 37 ಇದೆ. ಸೊ ಫಸ್ಟ್ ನಾವು ಏನ್ ಮಾಡೋಣ, ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಲೆಟ್ ಅಸ್ ಡೆವಲಪ್ ದ ಲಾಜಿಕ್ ಫಸ್ಟ್. 10 + 15 25 ಬರಬೇಕು. ಆದರೆ ಈ 150 ಮತ್ತು 5 ಯೂಸ್ ಮಾಡಿ 25 ಬರ್ಸೋದು ಅಸಾಧ್ಯ. ಅದರ ಅರ್ಥ ಏನು ಅಂದ್ರೆ ಇನ್ಸಫಿಷಿಯಂಟ್ ಡೇಟಾ. ಇಲ್ಲಿ ಡೇಟಾನೇ ಏನಿದೆ, ಕಡಿಮೆ ಇದೆ. ಇನ್ಸಫಿಷಿಯಂಟ್ ಡೇಟಾ, ಅಪೂರ್ಣ ಮಾಹಿತಿ. ಹಾಗಾಗಿ ನನ್ನ ಪ್ರಕಾರ 22ನೇ ಪ್ರಶ್ನೆಗೆ ಏನು ಕೊಡಬೇಕು, ಅವರು ಗ್ರೇಸ್ ಕೊಡಲೇಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 35ನೇ ಪ್ರಶ್ನೆ. ಸೊ 22ನೇ ಪ್ರಶ್ನೆ ನನ್ನ ಪ್ರಕಾರ ಗ್ರೇಸ್ ಮಾರ್ಕ್. ಮುಂದಿನ ಪ್ರಶ್ನೆ 35 ನೋಡಿ, ಒಂದು ಸಂಖ್ಯೆಯು 2 ಅಂಕಿಗಳದ್ದಾಗಿದ್ದು ಅದರ ಅರ್ಥ 2 ಡಿಜಿಟ್ ನಂಬರ್ ಇದೆ. ಅದರ ಅಂಕಿಗಳ ಗುಣಲಬ್ಧ 14 ಇದೆ. ಆ ಸಂಖ್ಯೆಗೆ 45 ಸೇರಿಸಿದ್ರೆ ಅಂಕಿಗಳ ಸ್ಥಾನಗಳು ಅದಲು ಬದಲಾಗುತ್ತವೆ. ಅದು ಬ್ರಾಕೆಟ್ ಅಲ್ಲಿ ಇರೋದು ಬಿಟ್ಬಿಡಿ, ಅದು ಬ್ರಾಕೆಟ್ ಅಲ್ಲಿ ಇರೋದು ವೇಸ್ಟ್ ಇನ್ಫಾರ್ಮೇಶನ್ ಇದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಸೊ ಈ ಪ್ರಾಬ್ಲಮ್ ಅನ್ನ ನನ್ನ ಪ್ರಕಾರ ಥ್ರೂ ಆಪ್ಷನ್ಸ್ ಮಾಡೋದು ತುಂಬಾನೇ ಸುಲಭ. ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಇನ್ ದಿಸ್ ಕ್ವಶನ್ ಪೇಪರ್. ಯಾಕೆ ಈಸಿ, ಹೇಗೆ ಈಸಿ ನೋಡಿ. ಇಲ್ಲಿ ಫಸ್ಟ್ ಆಪ್ಷನ್ 54 ಇದೆ. ಇದನ್ನು 54 ಇಲ್ಲಿ ನೋಡಿ, 2 ಅಂಕಿಗಳ ಗುಣಲಬ್ಧ 14 ಆಗ್ಬೇಕು. 5 ಮತ್ತು 4 ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು, 14 ಆಗುತ್ತಾ? ಆಗಲ್ಲ. ಹಾಗಾಗಿ ಸ್ಟ್ರೇಟ್ ಅವೇ ಯು ಕ್ಯಾನ್ ಡ್ರಾಪ್ ದ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಹೋಗೋಣ. 27 ನೋಡಿ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನಾವು ಲೆಟ್ಸ್ ಸಿ ಹೌ ಇಟ್ ಇಸ್ ಕರೆಕ್ಟ್. 2 ಮತ್ತು 7 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? 14 ಬರುತ್ತಾ? ಸೊ ದ ಫಸ್ಟ್ ಕಂಡೀಷನ್ ಗಾಟ್ ಸ್ಯಾಟಿಸ್ಫೈಡ್. The product of the digits should give us 14 and it is of course giving us 14. Okay, one condition satisfied. ಇನ್ನೊಂದು ಕಂಡೀಷನ್ ಚೆಕ್ ಮಾಡೋಣ ಸ್ನೇಹಿತರೆ. 27 ಇದು ಸಂಖ್ಯೆ. ಈ ಸಂಖ್ಯೆಗೆ 45 ಕೂಡಿಸಿದರೆ ಎಷ್ಟು ಬರುತ್ತೆ ನೋಡಿ? 72 ಬರುತ್ತಾ? 72 ಏನಿದು? ರಿವರ್ಸ್ ಆಫ್ 27. 27 ರಿವರ್ಸ್ ಎಷ್ಟು? 72. ಎಲ್ಲ ಸರಿ ಐತಲ್ಲ? ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಸೆಕೆಂಡ್ ಆಪ್ಷನ್. 27 ಆ ಸಂಖ್ಯೆ ಅಂತ ಹೊರಟ್ರೆ 2 × 7 14. ಒಂದು ಕಂಡೀಷನ್ ಅಲ್ಲಿಗೆ ಸ್ಯಾಟಿಸ್ಫೈ ಆಯಿತು. ಆ ಸಂಖ್ಯೆಗೆ ನೀವು 45 ಕೂಡಿಸಿದ್ರೆ 72 ಬರುತ್ತೆ ಸ್ನೇಹಿತರೆ. 72 ಅನ್ನೋದು 27ರ ರಿವರ್ಸ್. ಇಲ್ಲಿದೆ ನೋಡಿ, ಅಂಕಿಗಳ ಸ್ಥಾನಗಳು ಅದಲು ಬದಲಾಗುತ್ತವೆ. ಅದಲು ಬದಲು ಆಯ್ತಲ್ಲ, 2 7 ಹೋಗಿ ಏನಾಯ್ತು ಸ್ನೇಹಿತರೆ? 7 2 ಆಯ್ತು. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಹಾಗಾಗಿ ಸೆಕೆಂಡ್ ಆಪ್ಷನ್ 27 ಸರಿಯಾದ ಉತ್ತರ. ಓಕೆ, ಸೊ ದಿಸ್ ಇಸ್ ಅಬೌಟ್ 35th ಪ್ರಾಬ್ಲಮ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಮುಂದಿನ ಪ್ರಶ್ನೆ 35 ಆದ ನಂತರ ಮೆಂಟಲ್ ಅಬಿಲಿಟಿ 37 ಇದೆ ನೋಡಿ. 37 37ನೇ ಪ್ರಶ್ನೆ. ನೆಕ್ಸ್ಟ್ ಡಿ ಸಿರೀಸ್ ನಾನು ಮಾಡ್ತಾ ಇರೋದು. 37th ಪ್ರಾಬ್ಲಮ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಆನ್ ಮೆಂಟಲ್ ಎಬಿಲಿಟಿ. 37 ಇಷ್ಟೊಂದು ಉದ್ದ ಇದೆ ನೋಡಿ. ಇಷ್ಟೊಂದು ಉದ್ದ ಇನ್ಫಾರ್ಮೇಶನ್ ಕೊಟ್ಟು ಅವನು ಒಂದೇ ಪ್ರಶ್ನೆ ಕೇಳಿದ್ದಾನೆ. ಸೊ ಯೂಶುವಲಿ ಈ ಥರ ಕೇಳಲ್ಲ. ಐ ಮೀನ್ ಇನ್ಫಾರ್ಮೇಶನ್ ಇಷ್ಟೊಂದು ಜಾಸ್ತಿ ಕೊಟ್ಟು ಜಾಸ್ತಿ ಟೈಮ್ ವೇಸ್ಟ್ ಆಗೋದಾದಾಗ ಹಿ ವಿಲ್ ಬಿ ಶ್ಯೂರ್ಲಿ ಆಸ್ಕಿಂಗ್ ಯು ಮೋರ್ ದ್ಯಾನ್ ಒನ್ ಕ್ವಶನ್. ಓಕೆ, ಬಟ್ ಇಲ್ಲಿ ಮಾತ್ರ ಒಂದೇ ಒಂದು ಕ್ವಶನ್ ಕೇಳಿದ್ದಾನೆ. ನಾವು ಲೆಟ್ಸ್ ಸಿ ದಿಸ್ ಪ್ರಾಬ್ಲಮ್. ಓಕೆ, ಸೊ ಇದು ಕೂಡ ಡೇಟಾ ಇಂಟರ್ಪ್ರಿಟೇಷನ್. ನಾನು ಮುಂಚೆ ಹೇಳಿದಾಗೆ ಈ ಬಾರಿ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ. ಒಂದು ತರಬೇತಿ ಕಾಲೇಜ್ ಇದೆ. ಮೆಕ್ಯಾನಿಕ್ಸ್, ಮನಃಶಾಸ್ತ್ರ, ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಈ 7 ವಿವಿಧ ವಿಷಯಗಳ ಶಿಕ್ಷಕರುಗಳಿಗೆ ಜುಲೈ 22ರಿಂದ 29ರವರೆಗೆ ಪುನಶ್ಚೇತನ ಕೋರ್ಸ್ ಅನ್ನು ನಡೆಸಬೇಕಾಗಿದೆ. ಓಕೆ, ಸೊ ಕೋರ್ಸ್ ಮನಃಶಾಸ್ತ್ರದೊಂದಿಗೆ ಮೊದಲಾಗಬೇಕು ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ? ಮನಃಶಾಸ್ತ್ರ. ಆ ಥರ. ಓಕೆ, ಸೊ ನಾವಿಲ್ಲಿ ಟೇಬಲ್ ಹಾಕಬೇಕು. ಈ ಟೇಬಲ್ ಹಾಕ್ತೀನಿ ನೋಡಿ. ಓಕೆ, ಐ ಆಲ್ರೆಡಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಹಿಯರ್. ನಾನು ಅದು ನೋಡ್ಕೊಂಡು ಫಾಸ್ಟಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ದಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಬರ್ಕೊಳ್ಳಿ. ಜುಲೈ
22 ಜುಲೈ 22ಗೆ ಸೈಕಾಲಜಿ ಅಂದ್ರೆ ಯಾವುದು? ಮನಃಶಾಸ್ತ್ರ. ಓಕೆ, ಸೊ ಅದು ಶನಿವಾರ. ಯಾಕೆ ಶನಿವಾರ ಅನ್ನೋದು ಹೇಳ್ತೀನಿ ನೋಡಿ. ಅವ್ನು ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ ಅಂದ್ರೆ 23ನೇ ಜುಲೈ ಭಾನುವಾರ ಅಂತ ಕೊಟ್ಟಿದ್ದಾನೆ. ಅದರ ಅರ್ಥ 23rd ಏನಾಯ್ತು? 23rd ಭಾನುವಾರ ಅಂದ್ರೆ ರಜೆ ಅಂತ, ಸರಿನಾ? ನೆಕ್ಸ್ಟ್ 24ನೇ ತಾರೀಕು ಫಿಲಾಸಫಿ. 24ನೇ ತಾರೀಕು ಯಾವುದಿದೆ? ಫಿಲಾಸಫಿ ಇದೆ. 25ನೇ ತಾರೀಕು ಎಕನಾಮಿಕ್ಸ್ ಇದೆ. ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ. ನಂತರ 26ನೇ ತಾರೀಕು ಸೈನ್ಸ್ ಇದೆ, ಅಂದ್ರೆ ವಿಜ್ಞಾನ. 27 ಇಂಜಿನಿಯರಿಂಗ್ ಇದೆ. ನಂತರ 28 ಸೋಷಿಯಾಲಜಿ ಇದೆ. 29 ಮೆಕ್ಯಾನಿಕ್ಸ್. ಓಕೆ, ಈಗ ಕೊಟ್ಟರು ಮಾಹಿತಿಯನ್ನು ಓದ್ತಾ ಹೋಗ್ತೀನಿ ನೋಡಿ, ಅವೆಲ್ಲ ಸರಿ ಅಂತ ನೋಡಿ. ಆ ಟೇಬಲ್ಗೆ ಕೋರ್ಸ್ ಮನಃಶಾಸ್ತ್ರದೊಂದಿಗೆ ಮೊದಲಾಗಬೇಕು ಅಂದ್ರೆ ಸ್ಟಾರ್ಟಿಂಗ್ ಸೈಕಾಲಜಿ ಇರಬೇಕು. ಸ್ಟಾರ್ಟಿಂಗ್ ಸೈಕಾಲಜಿ ಮಾಡಿದೀವಿ. ಜುಲೈ 22 ಸ್ಟಾರ್ಟ್ ಆಗಬೇಕು, 29ರವರೆಗೆ ನಡೆಯುತ್ತೆ. ಓಕೆ, ಸೊ 23ನೇ ಜುಲೈ ಭಾನುವಾರ, ಅದು ಸರಿ ಇದೆ. ನೆಕ್ಸ್ಟ್ ವಿಜ್ಞಾನ ವಿಷಯವು ಇಂಜಿನಿಯರಿಂಗ್ ವಿಷಯದ ಹಿಂದಿನ ದಿನ ಇರಬೇಕು. ಇಲ್ಲಿ ನೋಡಿ, ವಿಜ್ಞಾನ ಇಂಜಿನಿಯರಿಂಗ್ ಹಿಂದಿನ ದಿನ ಇದೆಯಾ? ಇಂಜಿನಿಯರಿಂಗ್ 27ನೇ ತಾರೀಕು ಕೊಟ್ಟಿದ್ದೀನಿ, ಅದರ ಹಿಂದಿನ ದಿನ ಸೈನ್ಸ್ ವಿಜ್ಞಾನ. ಸರಿ ಆಯ್ತಾ? ನೆಕ್ಸ್ಟ್ ಕೋರ್ಸ್ ಮೆಕ್ಯಾನಿಕ್ಸ್ ವಿಷಯದೊಂದಿಗೆ ಮುಕ್ತಾಯ ಆಗಬೇಕು. ಈ ಫುಲ್ ಕೋರ್ಸ್ ಮೆಕ್ಯಾನಿಕ್ಸ್, ಲಾಸ್ಟ್ ಮೆಕ್ಯಾನಿಕ್ಸ್ ಬರುತ್ತೆ. ಸರಿ ಆಯ್ತಾ? ಅದು ಕೂಡ. ನೆಕ್ಸ್ಟ್ ನೋಡಿ, ತತ್ವಶಾಸ್ತ್ರವು ರಜೆಯ ಮಾರನೇ ದಿನ ಇರಬೇಕು. ಈ ರಜೆ ನಮ್ಮ ಸಂಡೇ ಇದೆಯಲ್ಲ, ಅದ್ರ ಮಾರನೇ ದಿನನೇ ಏನಿರಬೇಕು? ತತ್ವಶಾಸ್ತ್ರ ಅಂದ್ರೆ ಫಿಲಾಸಫಿ. ಓಕೆ, ಮುಂದಿನ ಮಾಹಿತಿ ಏನಿದೆ ನೋಡಿ, ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ನಡುವೆ 1 ದಿನದ ಅಂತರ ಇರಬೇಕು. ಇದು 25ನೇ ತಾರೀಕು ಅರ್ಥಶಾಸ್ತ್ರ, 27ನೇ ತಾರೀಕು ಇಂಜಿನಿಯರಿಂಗ್. ಎರಡರ ಮಧ್ಯೆ ಒಂದೇ ದಿನ ಅಂತರ ಇದೆಯಾ? ಎಕನಾಮಿಕ್ಸ್ 25 ಕೊಟ್ಟಿದ್ದೀವಿ, 27 ಇಂಗ್ಲಿಷ್ ಕೊಟ್ಟಿದ್ದೀವಿ, ಅದರ ಮಧ್ಯೆ ಒಂದೇ ದಿನ ಗ್ಯಾಪ್ ಇದೆ, ಅದು ಕೂಡ ಸರಿ ಇದೆ. ನಂತರ ಲಾಸ್ಟ್ ಇನ್ಫಾರ್ಮೇಶನ್, ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ನಡುವೆ 2 ದಿನ ಅಂತರ ಇರಬೇಕು. ಸಮಾಜಶಾಸ್ತ್ರ ಸೋಷಿಯಾಲಜಿ ಅಂದ್ರೆ 28 ಹಾಗೂ ಅರ್ಥಶಾಸ್ತ್ರ ಎಕನಾಮಿಕ್ಸ್ 25 ಮತ್ತು 28 ಮಧ್ಯೆ 2 ದಿನ ಗ್ಯಾಪ್ ಇದೆಯಾ? ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಟೇಬಲ್. ಕೇಳಿರೋ ಪ್ರಶ್ನೆಗೆ ಬರೋಣ ಈಗ. ಈ ಮಾಹಿತಿ ಆಧರಿಸಿ ವಿಜ್ಞಾನದ ತರಬೇತಿ ಹಿಂದಿನ ದಿನ ಯಾವ ವಿಷಯ ಇರುತ್ತದೆ? ವಿಜ್ಞಾನದ ಹಿಂದೆ ಅಂದ್ರೆ ಸೈನ್ಸ್ 26ನೇ ತಾರೀಕು ಕೊಟ್ಟಿದ್ದೀವಿ, ಅದರ ಹಿಂದಿನ ದಿನ ಯಾವುದಿದೆ? ಎಕನಾಮಿಕ್ಸ್. 25ನೇ ತಾರೀಕು ಎಕನಾಮಿಕ್ಸ್ ಇದೆ. ಅದರ ಅರ್ಥ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ. ದೇರ್ ಫಾರ್ ದ ಆನ್ಸರ್ ಈಸ್ ಥರ್ಡ್ ಆಪ್ಷನ್, ಅರ್ಥಶಾಸ್ತ್ರ, ಎಕನಾಮಿಕ್ಸ್. 37ನೇ ಪ್ರಶ್ನೆ ಮುಕ್ತಾಯ ಆಯಿತು. ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಕ್ವಶನ್ 44. 44ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ 36% ಅಂಕಗಳನ್ನು ಪಡೆಯಬೇಕಾಗಿದೆ. ಇದು ಒಂಚೂರು ಕನ್ನಡ ಇಂಗ್ಲಿಷ್ ಡಿಫ್ರೆಂಟ್ ಆಗಿದೆ. ಇಂಗ್ಲಿಷಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾನೆ, 36% ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಆಫ್ ಅನ್ನೋದಕ್ಕೆ ಕನ್ನಡದಲ್ಲಿ ಕೊಟ್ಟೇ ಇಲ್ಲ ಅವನು. ಓಕೆ, ಸೊ ಅದೇನಾದ್ರೂ ಇರಲಿ, ಸಾಲ್ವ್ ಮಾಡ್ತೀನಿ ನೋಡಿ. ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ 36% ಅಂಕಗಳನ್ನು ಪಡೆಯಬೇಕು. ಓಕೆ, ಆಕ್ಚುಲಿ ಅದೇನಾಗಬೇಕು ಅಂದ್ರೆ 36 ಗರಿಷ್ಠ ಅಂಕಗಳ 36% ಬರ್ಬೇಕಂತ, ಆ ಥರ ಆಗ್ಬೇಕಾಗಿತ್ತು. ಸೊ ಓಕೆ, ನೋ ಪ್ರಾಬ್ಲಮ್, ಲೆಟ್ ಅಸ್ ಸಾಲ್ವ್ ದಿಸ್. ಸೊ ಎಷ್ಟನೇ ಪ್ರಶ್ನೆ ಇದು? 44ನೇ ಪ್ರಶ್ನೆ ಸ್ನೇಹಿತರೆ. 44th ಪ್ರಾಬ್ಲಮ್ ನೋಡಿ. 36% ಬಂದ್ರೆ ಪಾಸ್, 36% ಮಾರ್ಕ್ಸ್ ಬಂದ್ರೆ ಪಾಸ್. ಕರೆಕ್ಟಾ? ಅವನಿಗೆ ಆಲ್ರೆಡಿ 113 ಬಂದ್ಬಿಟ್ಟಿದೆ. he has already scored 113 marks, but he has failed. he is short of 85 ಅಂತ ಕೊಟ್ಟಿದ್ದಾನೆ ನೋಡಿ. 85 ಅಂಕಗಳಿಂದ ಅನುತ್ತೀರ್ಣರಾಗಿದ್ದಾನೆ. ಅದರ ಅರ್ಥ ಏನಂದ್ರೆ ಸ್ನೇಹಿತರೆ, ಇನ್ನೂ 85 ಮಾರ್ಕ್ಸ್ ಬಂದ್ಬಿಟ್ಟಿದ್ರೆ ಅವನು ಪಾಸ್ ಆಗಿರ್ತಾ ಇದ್ದ ಅಂತ. ದಟ್ಸ್ ಅ ಮೀನಿಂಗ್. 113 ಆಲ್ರೆಡಿ ಬಂದಿದೆ, ಬಟ್ he is short of 85. ಅದರ ಅರ್ಥ ಇನ್ನು 85 ಬಂದ್ಬಿಟ್ರೆ ಅವನು ಪಾಸ್ ಆಗಿರ್ತಾ ಇದ್ದ. ಓಕೆ, ಸೊ ಅದರ ಅರ್ಥ ಟೋಟಲ್ 198 ಬಂದಿದ್ರೆ ಅವನು ಪಾಸ್ ಆಗಿರ್ತಾ ಇದ್ನಾ? ಸರಿನಾ? ಸೊ 36% ಅನ್ನೋದು ಎಷ್ಟಕ್ಕೆ ಸಮ? ಅವನಿಗೆ 36% ಬಂದಿದ್ರೆ ಪಾಸ್, ಅವನಿಗೆ 198 ಬಂದಿದ್ರೆ ಪಾಸ್. ಇದು ಪರ್ಸೆಂಟೇಜ್ ಅಲ್ಲಿ, ಇದು ನಂಬರ್ ಅಲ್ಲಿ.
Okay, so 36, but both are talking about the same thing, passing mark. Okay, so 36% ಅವ್ನಿಗೆ ಬಂದಿದ್ರೆ ಅವ್ನು ಪಾಸ್ ಆಗಿರ್ತಾ ಇದ್ದ, 190 ಬಂದಿದ್ರೆ ಪಾಸ್ ಆಗಿರ್ತಾ ಇದ್ದ. ವಿ ವಾಂಟ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಬೇಕಾಗಿರೋದು. ಅದರ ಅರ್ಥ 100 ಅಂದ್ರೆ ಎಷ್ಟು? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. ಈ ಟ್ರಿಕ್ ಎಲ್ಲ ಕಡೆ ಯೂಸ್ ಆಗುತ್ತೆ ಸ್ನೇಹಿತರೆ. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ. ಈಗ ಯಾವ್ದಿಂದ ಕ್ಯಾನ್ಸಲ್ ಮಾಡೋಣ? 6 ಕ್ಯಾನ್ಸಲ್ ಮಾಡೋಣ. 6 6 6 6 36, 6 3 18, 1 ಮತ್ತೆ 6 3. ಈಗ 3 ಕ್ಯಾನ್ಸಲ್ ಮಾಡ್ತೀನಿ ಸ್ನೇಹಿತರೆ. 3 2 3 11, 2 1 250, 50 ಇಂಟು 11, ದ ಆನ್ಸರ್ ಈಸ್ 550. ಸೊ ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಸೆಕೆಂಡ್ ಆಪ್ಷನ್ ಬಿ 550 ಇಸ್ ಕರೆಕ್ಟ್ ಆನ್ಸರ್. ಇನ್ನೊಂದ್ಸತಿ ಆಯ್ತು ನೋಡಿ ಸ್ನೇಹಿತರೆ. ಟೋಟಲ್ 36% ಆಫ್ ದ ಟೋಟಲ್ ಮಾರ್ಕ್ಸ್ ಹಿ ಶುಡ್ ಸ್ಕೋರ್, ಓನ್ಲಿ ದೆನ್ ಹಿ ಕ್ಯಾನ್ ಪಾಸ್. ಓಕೆ, ಹಿ ಹ್ಯಾಸ್ ಆಲ್ರೆಡಿ ಸ್ಕೋರ್ಡ್ 113, ಬಟ್ ಹಿ ಹ್ಯಾಸ್ ಫೇಲ್ಡ್ ಬಿಕಾಸ್ ಹಿ is ಶಾರ್ಟ್ ಆಫ್ 85. ಓಕೆ, ಅದರ್ಥ 85 ಇನ್ನೊಂಚೂರು ಬಂದಿದ್ರೆ 198 ಬಂದು ಅವ್ನು ಪಾಸ್ ಆಗಿರ್ತಾ ಇದ್ದ ಅಂತ. ಸೊ ಇದನ್ನ ನೀವು ಇನ್ನೂ ಒಂದು ಮೆಥಡ್ ಇಂದ ಮಾಡ್ಬೋದು. ಅದೇ ಹಾಗೆ ಅಂದ್ರೆ 36% ಆಫ್ ದ ಟೋಟಲ್ ಮೀನಿಂಗ್ 198, ಈ ಥರನೂ ಮಾಡ್ಬೋದು ಸ್ನೇಹಿತರೆ. 36 ಪರ್ ಅಂದರೆ ಲೈನ್, ಸೆಂಟ್ ಅಂದರೆ ಸೆಂಚುರಿ, ಆಫ್ ಅಂದರೆ ಇಂಟು ಟೋಟಲ್ ಮಾರ್ಕ್ಸ್. ಓಕೆ, ಈಸ್ ಈಕ್ವಲ್ ಟು 198. ಈಗ ನೀವು ಟೋಟಲ್ ಇಲ್ಲೇ ಇಟ್ಕೊಳ್ಳಿ. 198 ಬಲಗಡೆ ಇದೆ, ಅಲ್ಲೇ ಇರಲಿ. ಈ 100 ಬಲಗಡೆ ಶಿಫ್ಟ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ ಸ್ನೇಹಿತರೆ. 36 ಎಡಗಡೆ ಇದೆ, ಅದು ಬಲಗಡೆ ಬಂದ್ರೆ ಕೆಳಗಡೆ ಬರುತ್ತೆ. ಅದರ ಅರ್ಥ 100 ಮತ್ತೆ 198 ಮೇಲೆ, 36 ಕೆಳಗಡೆ. ಅದೇ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿರೋದು ನೋಡಿ. 100 ಮತ್ತು 198 ಮೇಲೆ, 36 ಕೆಳಗಡೆ. ಈ ರೀತಿ ಕೂಡ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಇದು ಬಿಟ್ ಈಸಿ ಪ್ರಾಬ್ಲಮ್. ಓಕೆ, ರಿಲೇಟಿವ್ಲಿ ಈಸಿ ಪ್ರಾಬ್ಲಮ್. ಸೊ ಇಲ್ಲಿಗೆ 44 ಆಯಿತು. ಮುಂದೆ ಹೋಗೋಣ ಸ್ನೇಹಿತರೆ. 44, ನೆಕ್ಸ್ಟ್ 48ನೇ ಪ್ರಶ್ನೆ. ರೈಲುಗಳ ಮೇಲೆ ಸಮಸ್ಯೆ. ರೈಲುಗಳಿಗೆ ಒಂದೇ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ ನಾನು, ದ ಓನ್ಲಿ ಫಾರ್ಮುಲಾ ಫಾರ್ ಟ್ರೈನ್ಸ್. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಟ್ರೈನ್ ಮೇಲೆ ಯಾವ್ದು ಬೇಕಾದ್ರೂ ಸಮಸ್ಯೆನ ಸಾಲ್ವ್ ಮಾಡ್ಬೋದು ಅಂತ ನಾನು ಕ್ಲಾಸ್ ರೂಮಲ್ಲಿ ಹೇಳಿರ್ತೀನಿ ನೋಡಿ. ದಿಸ್ ಈಸ್ ದ ಓನ್ಲಿ ಫಾರ್ಮುಲಾ. ದ ಟೈಮ್ ಟೇಕನ್ ಟು ಕ್ರಾಸ್ ದ ಆಬ್ಜೆಕ್ಟ್, the time taken to cross the object is equal to train length plus object length into 1 hour into 60 minutes into 60 seconds, ಕೆಳಗಡೆ speed in terms of thousands. This is the only formula using which we can literally solve any problem on trains. Okay, so ಎಡಗಡೆ ಏನಿದೆ ಸ್ನೇಹಿತರೆ? ವಸ್ತುವನ್ನು ದಾಟಲಿಕ್ಕೆ ತೆಗೆದುಕೊಂಡ ಸಮಯ, ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ. ಬಲಗಡೆ ಏನಿದೆ ಅಂದ್ರೆ ರೈಲ ಉದ್ದ ಪ್ಲಸ್ ವಸ್ತುವಿನ ಉದ್ದ ಇಂಟು 1 ಗಂಟೆ ಇಂಟು 60 ನಿಮಿಷ ಇಂಟು 60 ಸೆಕೆಂಡ್, ಕೆಳಗಡೆ ವೇಗ ಸಾವಿರಗಳಲ್ಲಿ. ಓಕೆ, ಸೊ ಈ ಪ್ರಾಬ್ಲಮ್ ನೋಡಿ. ಈ ಪ್ರಾಬ್ಲಮ್ ಅಲ್ಲಿ 2 ರೈಲುಗಳಿವೆ. 2 ರೈಲುಗಳು ಒಬ್ಬ ವ್ಯಕ್ತಿಯನ್ನು ದಾಟ್ತಾ ಇವೆ. ಓಕೆ, ಒಂದು ರೈಲು 27 ಸೆಕೆಂಡ್ ತಗೊಳ್ತಾ ಇದೆ, ಇನ್ನೊಂದು ರೈಲು 17 ಸೆಕೆಂಡ್ ತಗೊಳ್ತಾ ಇದೆ. ನಂತರ ಒಂದನ್ನೊಂದು ದಾಟ್ಲಿಕ್ಕೆ 23 ಸೆಕೆಂಡ್ಗಳನ್ನ ತಗೊಳ್ತಾ ಇವೆ. ಕೇಳ್ತಾ ಇರೋದು ಅವುಗಳ ವೇಗದ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಒಂಚೂರು ಲೆಂದಿ ಆಗುತ್ತೆ, ಬಟ್ ವಿ ಕ್ಯಾನ್ ಸಾಲ್ವ್ ಇಟ್. ಓಕೆ, ಆದರೆ ನಾನಿವಾಗ ಬೇರೆ ಇನ್ನೊಂದು ಮೆಥಡ್ ಇಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಇನ್ನೊಂದು ಅತ್ಯಂತ ಈಸಿ ಮೆಥಡ್, ಶಾರ್ಟ್ ಕಟ್ ಯೂಸ್ ಮಾಡಿ ಹ್ಯಾಕ್ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ, 27 ಸೆಕೆಂಡ್ಗಳಲ್ಲಿ ಒಂದು ರೈಲು ಮನುಷ್ಯನ ದಾಟ್ತಾ ಇದೆ, ಇನ್ನೊಂದು ರೈಲು 17 ಸೆಕೆಂಡ್ಗಳಲ್ಲಿ ದಾಟ್ತಾ ಇದೆ. ಎರಡು ಒಂದನ್ನೊಂದು ದಾಟೋದು ಎಷ್ಟು ಸೆಕೆಂಡ್ಗಳಲ್ಲಿ ಸ್ನೇಹಿತರೆ? 23 ಸೆಕೆಂಡ್ಗಳಲ್ಲಿ. ಅದು ಮಿಕ್ಸರ್ನ ಯಾವಾಗ ಮಧ್ಯಕ್ಕೆ ಬರಿಬೇಕು, ಇಂಡಿವಿಜುವಲ್ ಆ ಸೈಡ್ ಒಂದು ಈ ಸೈಡ್ ಒಂದು ಬರಿಬೇಕು, ಕ್ರಾಸ್ ಮಾಡ್ಬೇಕು ಸ್ನೇಹಿತರೆ. ಕ್ರಾಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಇದು. ಈ ಟ್ರಿಕ್ ಎಲ್ಲಾ ಟಾಪಿಕ್ಗಳಲ್ಲಿ ಯೂಸ್ ಆಗುತ್ತೆ. ಓಕೆ, ಇದು ಆಕ್ಚುಲಿ ಒರಿಜಿನಲ್ ಇರೋದು ಯಾವ ಟಾಪಿಕ್ನ ಟ್ರಿಕ್ ಅಂದ್ರೆ ಮಿಕ್ಸರ್ಸ್ ಅಂಡ್ ಅಲಿಗೇಷನ್ಸ್, ಮಿಶ್ರಣಗಳು. ಅಲ್ಲಿಂದ ಆ ಟ್ರಿಕ್ ಅನ್ನು ಯೂಸ್ ಮಾಡಿ ನಾವು
ಎಲ್ಲ ಟಾಪಿಕ್ಸ್ಗಳಲ್ಲಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಕಳೆದ ಸೋಮವಾರ ಸರಳ ಬಡ್ಡಿ ಚಕ್ರ ಬಡ್ಡಿ ಮೇಲೆ ಒಂದು ಪ್ರಾಬ್ಲಮ್ ಬಂದಿದೆ, ಅದನ್ನು ಕೂಡ ಇದೇ ಟ್ರಿಕ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಸರಳ ಬಡ್ಡಿ ಚಕ್ರ ಬಡ್ಡಿ ಕಾನ್ಸೆಪ್ಟ್ ಇಲ್ಲದೇನೆ ಸರಳ ಬಡ್ಡಿ ಚಕ್ರ ಬಡ್ಡಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಇಲ್ಲಿ ರೈಲುಗಳ ಮೇಲಿನ ಸಮಸ್ಯೆ ಇರೋದ್ರಿಂದ ರೈಲುಗಳ ಮೇಲಿನ ಫಾರ್ಮುಲಾ ಯೂಸ್ ಮಾಡ್ದೇನೆ ಈ ಟ್ರಿಕ್ ಅನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಟ್ರಿಕ್ ಏನು ಅಂದ್ರೆ ಜಸ್ಟ್ ಏನ್ ಮಾಡಿ ಅಂದ್ರೆ ಮೈನಸ್ ಮಾಡಿಬಿಡಿ. ಡಿಫ್ರೆನ್ಸ್ 27, 23 ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 4. 17ಕ್ಕೆ 23ಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 6. ಮಧ್ಯಕ್ಕೆ ರೇಷಿಯೋ ಸೈನ್ ಹಾಕಿ ಕ್ಯಾನ್ಸಲ್ ಮಾಡಿ ಸ್ನೇಹಿತರೆ. 2 3 2 2 2 3s 2 2s. Straight away you will get the answer. Second option B is the correct answer. So ನನ್ನ ಪ್ರಕಾರ this is the most important trick which can be used in almost all the topics. ಸೊ ನೀವು ಫಾರ್ಮುಲಾ ಯೂಸ್ ಮಾಡಿದ್ರು ಕೂಡ ಯು ವಿಲ್ ಹ್ಯಾವ್ ಟು ಫ್ರೇಮ್ 3 equations. ಓಕೆ, 3 ಸಮೀಕರಣ ಬರೆದು ಸಾಲ್ವ್ ಮಾಡಬಹುದು, ಬಟ್ ದಟ್ ವಿಲ್ ಟೇಕ್ ಲಾಂಗ್ ಟೈಮ್. ಇದು ಅತ್ಯಂತ ಈಸಿ ಮೆಥಡ್. ಸೊ ಈ ಟ್ರಿಕ್ ಅನ್ನು ಎಲ್ಲ ಕಡೆ ಯೂಸ್ ಮಾಡಬಹುದು ಸ್ನೇಹಿತರೆ. 2 ಇಂಡಿವಿಜುವಲ್ ಇರಬೇಕು, 1 ಮಿಕ್ಸರ್ ಇರಬೇಕು. ಮಿಕ್ಸರ್ ಮಧ್ಯಕ್ಕೆ ಬರೀಬೇಕು, ಕ್ರಾಸ್ ಮಾಡಬೇಕು, ಮಧ್ಯಕ್ಕೆ ಯಾವಾಗಲೂ ರೇಷಿಯೋ ಸೈನ್ ಬರೀಬೇಕು. ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ, ಯು ಕ್ಯಾನ್ ಮ್ಯಾನೇಜ್. ಓಕೆ, ಸೊ ದ ಫೈನಲ್ ಆನ್ಸರ್ ಇಸ್ 3:2. ಸೆಕೆಂಡ್ ಆಪ್ಷನ್, 45th ಪ್ರಾಬ್ಲಮ್, ಬಿ ಸಿರೀಸ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 44 ಆಯ್ತು, 48 ಆಯ್ತು. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ 62. 62ನೇ ಪ್ರಶ್ನೆ ಇದೆ ನೋಡಿ. 62ರಿಂದ 64 ನೋಡಿ, ಮತ್ತೆ ಅದೇ ತರ ಬಂತು. ಅಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾನೆ ಈ ಸತಿ. ಆಲ್ ದೀಸ್ ಕಮ್ ಅಂಡರ್ ಡೇಟಾ ಇಂಟರ್ಪ್ರಿಟೇಷನ್. ದತ್ತಾಂಶಗಳ ವಿಶ್ಲೇಷಣೆ, ಇವೆಲ್ಲ ದತ್ತಾಂಶಗಳು, ಇವುಗಳನ್ನು ನಾವು ಎನಲೈಸ್ ಮಾಡಿ ಹೌ ಡು ಯು ಇಂಟರ್ಪ್ರಿಟ್ ಆಲ್ ದೀಸ್ ಡೇಟಾ ಅಂತ. ಓಕೆ, ಸೊ ಇಲ್ಲಿ ಮಾಹಿತಿ ಕೊಟ್ಟಿದ್ದಾನೆ. ಮಾಹಿತಿಯನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೇಕು ಸ್ನೇಹಿತರೆ? ಮಾಹಿತಿಯನ್ನು ಯೂಸ್ ಮಾಡಿ ಟೇಬಲ್ ಹಾಕಬೇಕು. ದೆನ್ ಯು ಕ್ಯಾನ್ ಕ್ವಿಕ್ಲಿ ಆನ್ಸರ್ ಆಲ್ ದ ಕ್ವಶನ್ಸ್. ಸೊ ಈಗ ನಾನು ಟೇಬಲ್ ಹಾಕಿ ತೋರಿಸ್ತೀನಿ ನೋಡಿ, ನಂತರ ನೀವು ಚೆಕ್ ಮಾಡ್ಕೊಳ್ಳಿ. This is again a problem on tables which comes under data interpretation. ದತ್ತಾಂಶಗಳ ವಿಶ್ಲೇಷಣೆ. ಫಸ್ಟ್ ಯಾರು ಬರ್ತಾರೆ ಅಂದ್ರೆ ಜರೋಡ್. ಫಸ್ಟ್ ಯಾರು ಬರ್ತಾರೆ? ಜರೋಡ್. ಅವನು ಏನಾಗಿದ್ದಾನೆ? ಎಕ್ಸ್ಪ್ಲೋರರ್ ಆಗಿದ್ದಾನೆ. ಎಕ್ಸ್ಪ್ಲೋರರ್ ಅಂದ್ರೆ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಪ್ಲೋರರ್ ಅಂದ್ರೆ ಅನ್ವೇಷಕ. ನೆಕ್ಸ್ಟ್ ಬರೋದು ಹೆಲಾಯ್ಸ್. ನೆಕ್ಸ್ಟ್ ಹೆಲಾಯ್ಸ್ ಬರ್ತಾನೆ. ಅವನು ಏನಾಗಿದ್ದಾನೆ ಅಂದ್ರೆ ರೈಟರ್ ಆಗಿದ್ದಾನೆ. ನಂತರ ಬರೋದು ಕೇಟ್. ಇವನು ಮಾಡರೇಟರ್ ಅಂದ್ರೆ ಸಮನ್ವಯಕಾರ, ಮಾಡರೇಟರ್. ಓಕೆ, ನಂತರ ಬರೋನು ಗ್ಯಾರಿ ಬಂದ್ಬಿಟ್ಟು ಅಟಾರ್ನಿ ಆಗಿದೆ ನೋಡಿ. ಅವನು ಅಟಾರ್ನಿ. ಗ್ಯಾರಿ ಬಂದ್ಬಿಟ್ಟು ಏನಾಗಿದ್ದಾನೆ? ಅಟಾರ್ನಿ. ಲಾಸ್ಟ್ ಲೇನ್ ಬಂದ್ಬಿಟ್ಟು ಪೈಲಟ್. ನಾವು ಲೆಟ್ ಅಸ್ ಚೆಕ್ ದಿಸ್ ಟೇಬಲ್. ಈ ಟೇಬಲ್ ಸರಿ ಇದೆಯಲ್ಲ ಚೆಕ್ ಮಾಡಿ ನೋಡಿ. ಸಮನ್ವಯಕಾರರು ಮಾಡರೇಟರ್ 3ನೇ ಆಸನದ ಮಧ್ಯದಲ್ಲಿ ಕುಳಿತಿರಬೇಕು. ಅಫ್ಕೋರ್ಸ್ 1 2 3 3ನೇದಲ್ಲೇ ಯಾರು ಬೈದಾರೆ? ಮಾಡರೇಟರ್ ಬೈದ ನೋಡಿ. 3rd ಪ್ಲೇಸ್ ಅಲ್ಲಿ ಮಾಡರೇಟರ್ ಇದಾನ. ನೆಕ್ಸ್ಟ್ ಅಟಾರ್ನಿ, ಅನ್ವೇಷಕರ ಬದಿ ಕುಳಿತಿರಲಾರರು. ಅಟಾರ್ನಿ ಮತ್ತು ಅನ್ವೇಷಕರು ಅಕ್ಕಪಕ್ಕ ಇರಬಾರ್ದು. ಇಲ್ಲಿ ಅಟಾರ್ನಿ ಇದ್ದಾನೆ, ಅನ್ವೇಷಕ ಇಲ್ಲಿದ್ದಾನೆ. ಸೊ ಇವರಿಬ್ರು ಅಕ್ಕಪಕ್ಕ ಕುಳಿತಿಲ್ಲ, ಅದು ಸರಿ ಇದೆ. ಲೇನ್ ವಿಮಾನ ಚಾಲಕ, ಲೇನ್ ಏನಿದಾನಲ್ಲ ಅವನು ಪೈಲಟ್, ವಿಮಾನ ಚಾಲಕ, ಸರಿ ಇದೆ. ಮತ್ತೇನ್ ಕೊಟ್ಟಿದ್ದ ನೋಡಿ, ಲೇಖಕ ಮತ್ತು ಅಟಾರ್ನಿ ಸಮನ್ವಯಕಾರರ ಎರಡೂ ಬದಿಗಳಲ್ಲಿ ಕುಳಿತಿರಬೇಕು. ಸಮನ್ವಯಕಾರ ಇಲ್ಲಿರುವುದು, ಅವನ ಅಕ್ಕಪಕ್ಕ ಯಾರ್ಯಾರು ಕುಳಿತಿರ್ಬೇಕು ಅಂತ ಹೇಳಿದ ನೋಡಿ. ಲೇಖಕ ಮತ್ತು ಅಟಾರ್ನಿ, ರೈಟರ್ ಮತ್ತು ಅಟಾರ್ನಿ ಕರೆಕ್ಟಾಗಿ ಕುಳಿತಿದ್ದಾರಲ್ಲ, ಎವ್ರಿಥಿಂಗ್ ಇಸ್ ಆಲ್ ರೈಟ್. ನೆಕ್ಸ್ಟ್ ಹೆರಾಯ್, ಕೇಟ್ ಮತ್ತು ಜೆರೋಡ್ ಮಧ್ಯದಲ್ಲಿ ಕುಳಿತಿರುವವರು, ಆದರೆ ಸಮನ್ವಯಕಾರರಲ್ಲ. ಇವು ಹೆಲಾಯ್ಸ್ ಏನಿದಾನಲ್ಲ, ಇವನು ಕೇಟ್ ಮತ್ತು ಜೆರೋಡ್ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಅಫ್ಕೋರ್ಸ್ ಕೇಟ್ ಈ ಸೈಡ್ ಇದ್ದಾನೆ, ಜೆರೋಡ್ ಈ ಸೈಡ್ ಇದ್ದಾನೆ, ಮಧ್ಯೆ ಹೆರಾಯ್ಸ್ ಇದೆ ನೋಡಿ. ಸೊ ಅದು ಕೂಡ ಸರಿ ಇದೆಯಾ? ಜೆರಾಡ್ ಮತ್ತು ಕೇಟ್ ನ ಮಧ್ಯೆ ಹೆಲಾಯ್ಸ್ ಇದ್ದಾನೆ. ಅಷ್ಟೇ ಅಲ್ಲ, ಅವನೇನಲ್ಲ ಸಮನ್ವಯಕಾರ ಅಲ್ಲ, ಅವನ್ ರೈಟರ್ ಇದ್ದಾನೆ ನೋಡಿ. ಓಕೆ, ನೆಕ್ಸ್ಟ್ ಜೆರೋಡ್ ಮತ್ತು ಲೇನ್ ನ ಪಕ್ಕದಲ್ಲಿ ಸಮನ್ವಯಕಾರರು ಕೂರಿರುವುದಿಲ್ಲ. ಜೆರೋಡ್ ಇಲ್ಲಿರೋದು ಫಸ್ಟ್ಗೆ, ಲೇನ್ ಲಾಸ್ಟಿಗೆ ಇರೋದು.
ಅವ್ರ ಅಕ್ಕಪಕ್ಕ ಯಾರಿಲ್ಲ, ಸಮನ್ವಯಕಾರ ಇಲ್ಲ, ಅವನ ಮಧ್ಯಕ್ಕೆ ಇಲ್ಲಿದ್ದಾನೆ, ಅದು ಸರಿ ಇದೆ. ಅಟಾರ್ನಿ ಆದ ಗ್ಯಾರಿ ಅವರು, ಅಟಾರ್ನಿ ಆಗಿದಾನಲ್ಲ ಗ್ಯಾರಿ, ಇಲ್ಲಿ ಅಟಾರ್ನಿ ಆದ ಗ್ಯಾರಿ ಅವರು 4ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಅಫ್ಕೋರ್ಸ್ 1 2 3 4 4ನೇ ಸ್ಥಾನದಲ್ಲಿ ಗ್ಯಾರಿ ಕೂತ್ಕೊಂಡಿದ್ದಾರೆ, ಅಟಾರ್ನಿ ಅವನು. ಈಗ ಪ್ರಶ್ನೆಗಳನ್ನ ಓದ್ತೋಗೋಣ ಸ್ನೇಹಿತರೆ. 62ನೇ ಪ್ರಶ್ನೆ, ಸಮನ್ವಯಕಾರ ಯಾರು? ಇಲ್ಲಿದೆ ನೋಡಿ, ಸಮನ್ವಯಕಾರ ಮಾಡರೇಟರ್ ಕೇಟ್ ಇಸ್ ದ ಆನ್ಸರ್. ಸೊ 62ನೇ ಪ್ರಶ್ನೆಗೆ ಲಾಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. 4th ಆಪ್ಷನ್ ಕೇಟ್ಸ್. ಯಾವುದಕ್ಕೆ? 62ನೇ ಪ್ರಶ್ನೆ. 63ನೇ ಪ್ರಶ್ನೆ ನೋಡೋಣ. ಜೆರೋಡ್ ಎಲ್ಲಿ ಕುಳಿತಿರುವವರು? ಜೆರೋಡ್ ಫಸ್ಟ್ ಗೆ ಕೂತ್ಕೊಂಡಿದ್ದ ನೋಡಿ, ಮೊದಲನೇ ಸ್ಥಾನ, ದ ವೆರಿ ಫಸ್ಟ್ ಪ್ಲೇಸ್. ಸೊ ಆಸನ 1 ಫಸ್ಟ್ ಪ್ಲೇಸ್. ಓಕೆ, ನಂತರ 64th ನೋಡೋಣ. ಜೆರೋಡರ ವೃತ್ತಿ ಏನು? ಜೆರೋಡ್ ಇಲ್ಲಿ ನೋಡಿ ಫಸ್ಟ್ ಎಕ್ಸ್ಪ್ಲೋರರ್ ಅಂದ್ರೆ ಅನ್ವೇಷಕರು. ಲಾಸ್ಟ್ ಆಪ್ಷನ್ ಅನ್ವೇಷಕರು 64th. ಸೊ ಈ ಟೇಬಲ್ ಮೇಲೆ 3 ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. 62, 63, 64. ಮೊದಲನೇದಕ್ಕೆ ಉತ್ತರ ಲಾಸ್ಟ್ ಕೇಟ್, ಎರಡನೇದಕ್ಕೆ ಉತ್ತರ ಆಸನ 1, ಮೂರನೇದಕ್ಕೆ ಅನ್ವೇಷಕ ಎಕ್ಸ್ಪ್ಲೋರರ್ 64. ಓಕೆ, 64 ನಂತರ ನೆಕ್ಸ್ಟ್ ಬರೋದು 72. 62ನೇ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 62ನೇದ್ದು, ಸಾರಿ 72ನೇ ಪ್ರಶ್ನೆ ಮುಂದಿಂದು. 72ನೇ ಪ್ರಶ್ನೆ ನೋಡೋಣ. ಪ್ರತಿಯೊಬ್ಬ 180 ಅಂಕ ಇರುವ, ವಿದ್ಯಾರ್ಥಿಯೊಬ್ಬ 180 ಅಂಕ ಇರುವ ಭೌತಶಾಸ್ತ್ರದ ಮೊದಲ ಪತ್ರಿಕೆಯಲ್ಲಿ 30% ಅಂಕಗಳನ್ನು ಪಡೆದಿದ್ದಾನೆ ಅಂತ ಕೊಟ್ಟಿದ್ದಾನೆ. ಸೊ ನಾವೇನ್ ಮಾಡ್ಬೇಕು ಸ್ನೇಹಿತರೆ, ಇಮಿಡಿಯೇಟ್ ಆಗಿ 30% ಆಫ್ 180 ತಗೊಂಡ್ಬಿಡ್ಬೇಕು. 30% ಆಫ್ 180 ಈ ತರ ಬರೀಬೇಕು. 30 ಪರ್ ಅಂದ್ರೆ ಲೈನ್, ಸೆಂಟರ್ ಸೆಂಚುರಿ, ಆಫ್ ಅಂದ್ರೆ ಇಂಟು 180. 2 0 ಕ್ಯಾನ್ಸಲ್ ಆಗಿಬಿಟ್ರೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಎಷ್ಟು? 54. ಸರಿನಾ? ಸೊ ಆಲ್ರೆಡಿ 54 ಅಂಕಗಳನ್ನು ಪಡೆದ ಎಲ್ಲಿ? ಭೌತಶಾಸ್ತ್ರದ ಮೊದಲನೇ ಪತ್ರಿಕೆಯಲ್ಲಿ. 2 ಪತ್ರಿಕೆಗಳಿಂದ 2 ಸೇರಿ ಎಷ್ಟು ಬರ್ಬೇಕು ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾನೆ? 50% ಮಾರ್ಕ್ಸ್ ಬರ್ಬೇಕು. 2 ಸೇರಿ 50% ಮಾರ್ಕ್ಸ್ ಬರ್ಬೇಕು. 2 ಸೇರಿ 50% ಮಾರ್ಕ್ಸ್ ಬರ್ಬೇಕು. ಇದರ ಅರ್ಥ ಏನು? 50% ಅರ್ಧ ಮಾರ್ಕ್ ಬರ್ಬೇಕಾ? ಓಕೆ, ನೆಕ್ಸ್ಟ್ ಎರಡನೇ ಪತ್ರಿಕೆಯಲ್ಲಿ 150 ಅಂಕಗಳಿವೆ. ಮೊದಲನೇದ್ರಲ್ಲಿ ಎಷ್ಟಿವೆ ಅಂತ ಹೇಳಿದ? 180 ಇವೆ ಅಂತ ಹೇಳಿದಾನೆ. ಎರಡನೇ ಪತ್ರಿಕೆಯಲ್ಲಿ ಎಷ್ಟಿವೆ ಅಂತ ಹೇಳ್ತಾ ಇರೋದು? 150 ಇದೆ ಅಂತ ಹೇಳ್ತಾ ಇರೋದು ಟೋಟಲ್ ಮಾರ್ಕ್ಸ್. ಹೌದಾ? ಸೊ 150 180 ಎಷ್ಟಾಗುತ್ತೆ ಸ್ನೇಹಿತರೆ? 330 ಆಗತ್ತೆ. ಕರೆಕ್ಟಾ? 180 150 2 ಸೇರಿ ಎಷ್ಟಾಗತ್ತೆ? 330. ಅದರ ಅರ್ಥ 50% ಅವ್ನು ಸ್ಕೋರ್ ಮಾಡಬೇಕು ಅಂದ್ರೆ ಅವನಿಗೆ ಎಷ್ಟು ಮಾರ್ಕ್ಸ್ ಬರಬೇಕು? 330 ಮಾರ್ಕ್ಸ್ ಬರಬೇಕು. ಆ 330ರಲ್ಲಿ ಆಲ್ರೆಡಿ ಅವನು ಎಷ್ಟು ಸ್ಕೋರ್ ಮಾಡಿದ್ದಾನೆ? 54 ಸ್ಕೋರ್ ಮಾಡಿದ್ದಾನೆ. 330ರಲ್ಲಿ 50% ಬರಬೇಕು. 330ರಲ್ಲಿ 50% ಬರಬೇಕು ಅಂದ್ರೆ ಎಷ್ಟು ಬರ್ಬೇಕು ಅವನಿಗೆ? 165 ಬರಬೇಕು. ಇಷ್ಟು ಮಾರ್ಕ್ಸ್ ಬರಬೇಕು ಅಂತ ಹೇಳ್ತಾ ಇರೋದು. ಇಷ್ಟು ಮಾರ್ಕ್ಸ್ ಅಲ್ಲಿ ಆಲ್ರೆಡಿ 54 ಮಾರ್ಕ್ಸ್ ಅನ್ನು ಅವನು ಪಡೆದು ಬಿಟ್ಟಿದ್ದಾನೆ. He has already scored 54 marks out of the required 165, which is 50% of the total. Okay, so 165 ಬರಬೇಕು, ಆಲ್ರೆಡಿ 54 ಬಂದಿದೆ ಅಂದ್ರೆ ಇನ್ನೂ ಅವನಿಗೆ ಎಷ್ಟು ಮಾರ್ಕ್ಸ್ ಬರಬೇಕಾಗಿದೆ? 111 ಮಾರ್ಕ್ಸ್ ಬರಬೇಕು. ಆ 111 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ? ಸೆಕೆಂಡ್ ಪೇಪರ್ ಅಲ್ಲಿ ಬರುತ್ತೆ. ಅದರ ಅರ್ಥ ಎರಡನೇ ಪೇಪರ್ ಅಲ್ಲಿ 150 ಅಂಕಗಳಿಗೆ ಅವನಿಗೆ ಎಷ್ಟು ಬರಬೇಕು ಮಾರ್ಕ್ಸ್? 111 ಬರಬೇಕು. ಸರಿನಾ? ಕೇಳ್ತಾ ಇರೋದು ಪರ್ಸೆಂಟೇಜ್ ಅಂದ್ರೆ 100ಕ್ಕೆ ಎಷ್ಟು ಬರಬೇಕು ಎರಡನೇ ಪೇಪರ್ ಅಲ್ಲಿ. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಈ ಟ್ರಿಕ್ ಎಲ್ಲಾ ಟಾಪ್ಗಳಲ್ಲಿ ಯೂಸ್ ಆಗುವಂತ ಟ್ರಿಕ್. 53 52. ಈಗ 3 ಕ್ಯಾನ್ಸಲ್ ಮಾಡೋಣ ಸ್ನೇಹಿತರೆ. 3 1s 3 3s 9 3 7s 37. 2 into 37 will give you the final answer 74. ಇದು ಪರ್ಸೆಂಟೇಜ್ ಅಲ್ಲಿ ಆಪ್ಷನ್ಸ್ ನಲ್ಲಿ ಥರ್ಡ್ ಆಪ್ಷನ್ ಇದೆ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಫಸ್ಟ್ ಪೇಪರ್ ಅಲ್ಲಿ ಅವನು ಆಲ್ರೆಡಿ 30% ಸ್ಕೋರ್ ಮಾಡಿದ್ದಾನೆ ಔಟ್ ಆಫ್ 180, ಅಂದ್ರೆ ಆಲ್ರೆಡಿ ಹಿ ಹ್ಯಾಸ್ ಸ್ಕೋರ್ಡ್ 54. ನಮಗೆ ಬೇಕಾಗಿರೋದು 50% ಮಾರ್ಕ್ಸ್ ಎರಡು ಸೇರಿ.
ಓಕೆ, ಮೊದಲನೇ ಪೇಪರ್ ಅಲ್ಲಿ ಟೋಟಲ್ 180 ಇದೆ, ಎರಡನೇ ಪೇಪರ್ ಅಲ್ಲಿ 150 ಇದೆ, ಎರಡು ಸೇರಿ 330 ಇದೆ. ಅದ್ರ ಅರ್ಧ ಬೇಕು ನಮಗೆ. ಅರ್ಧ ಬೇಕು ಅಂದ್ರೆ 165 ಬೇಕು. 165 ಬೇಕು. ಆಲ್ರೆಡಿ 54 ಸ್ಕೋರ್ ಆಗಿದೆ ಪೇಪರ್ 1 ಅಲ್ಲಿ. ಅಂದ್ರೆ ಇನ್ನು 111 ಮಾರ್ಕ್ಸ್ ಬರಬೇಕು ಇನ್ ದ ಸೆಕೆಂಡ್ ಪೇಪರ್. ಅಂದ್ರೆ ಸೆಕೆಂಡ್ ಪೇಪರ್ ಇರೋದೇ 150ಕ್ಕೆ 150ಕ್ಕೆ 111 ಬರಬೇಕು. 100ಕ್ಕೆ ಎಷ್ಟು ಬರಬೇಕು ಅದೇ ಪರ್ಸೆಂಟೇಜ್. ಬಲಗಡೆ ಯಾವಾಗ ಕ್ವಶನ್ ಮಾರ್ಕ್ ಫಸ್ಟ್ ಇರೋದು, ಯಾವಾಗ ಕೆಳಗಡೆ ಮಿಕ್ಕಿದಲ್ಲ ಮೇಲ್ಗಡೆ ಕ್ಯಾನ್ಸಲ್ ಮಾಡಿಬಿಟ್ರೆ 74%, ವಿಚ್ ಈಸ್ ದ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 72 ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 75, 75ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 75. ಎಪ್ಪತ್ತೈದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 3 ಮತ್ತು 4 ಗಂಟೆಗಳ ಮಧ್ಯದ ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ? 3 ಗಂಟೆ ಅಂದ್ರೆ ಸ್ನೇಹಿತರೆ ಇದು, ದಿಸ್ ಈಸ್ ಹೌ ದೇ ಲುಕ್ ವೆನ್ ದ ಟೈಮ್ ಈಸ್ 3 o'clock. ಓಕೆ, ಈಗ ಇದು ಈ ಸೈಡ್ ಹೋಗಲ್ಲ. ಈ ಸೈಡ್ ಏನಾದ್ರು ಹೋಗ್ತಾ ಇದ್ದಿದ್ರೆ ಇಲ್ಲೇ ಫಾಸ್ಟ್ ಆಗಿ ಬಂದು ಅಪೋಸಿಟ್ ಒಂದ್ ಸರಳ ರೇಖೆಯಲ್ಲಿ ಆಗ್ತಾ ಇತ್ತು. ಬಟ್ ಈ ಸೈಡ್ ಹೋಗಲ್ಲ. ಅದು ಯಾವ ಸೈಡ್ ಹೋಗುತ್ತೆ? ಈ ಸೈಡ್ ಹೋಗುತ್ತೆ. ಈ ಸೈಡ್ ತಿರುಗಿ ತಿರುಗಿ ಎಲ್ಲಿ ಬರಬೇಕು? ಫಸ್ಟ್ ಇದ್ರ ಮೇಲೆ ಬರ್ಬೇಕು, ಚಿಕ್ಕ ಮುಳ್ಳಿನ ಮೇಲೆ. ಹೌದಾ? ಅಂದ್ರೆ 15 ನಿಮಿಷ ಕವರ್ ಆಗ್ಬೇಕು. ಕರೆಕ್ಟಾ? 3 ಗಂಟೆವರೆಗೆ ಇದು ಚಿಕ್ಕ ಮುಳ್ಳಿನ ಮೇಲೆ ಬರಬೇಕು ಅಂದ್ರೆ ಇಟ್ ವಿಲ್ ಹ್ಯಾವ್ ಟು ಕವರ್ 15 ಮಿನಿಟ್ಸ್. ಆದ್ರೆ ಅವ್ನು ಕೊಟ್ಟಿರೋದೇನು? ವಿರುದ್ಧ ದಿಕ್ಕು. ವಿರುದ್ಧ ದಿಕ್ಕು ಅಂದ್ರೆ ಸರಳ ರೇಖೆ. ಸರಳ ರೇಖೆ ಅಂದ್ರೆ 30 ನಿಮಿಷ ಗ್ಯಾಪ್ ಬರ್ಬೇಕು. ಈಗ ನೋಡಿ 6 ಗಂಟೆ ಅಂದ್ರೆ ಏನು? 6 ಗಂಟೆ ಅಂದ್ರೆ ಸರಳ ರೇಖೆ. ಸರಳ ರೇಖೆ ಅಂದ್ರೆ ಏನು? 30 ಮಿನಿಟ್ಸ್ ಗ್ಯಾಪ್. ವಿ ಎಕ್ಸ್ಪೆಕ್ಟ್ ದೆಮ್ ಟು ಬಿ 30 ಮಿನಿಟ್ಸ್ ಅಪಾರ್ಟ್. ಓಕೆ, ಸೊ ಆಲ್ರೆಡಿ ದೇ ಆರ್ 15 ಮಿನಿಟ್ಸ್ ಅಪಾರ್ಟ್. ಆದ್ರೆ 15 ಮಿನಿಟ್ಸ್ ಅಪಾರ್ಟ್ ಅಂದ್ರೆ ಇದು ಈ ಸೈಡ್ ಹೋಗಲ್ಲ, ಈ ಸೈಡ್ ಬರುತ್ತೆ. ಅದಕ್ಕೋಸ್ಕರ ಫಸ್ಟ್ ಲೆಟ್ ಇಟ್ ಕವರ್ 15 ಮಿನಿಟ್ಸ್ ಅಂಡ್ ಲೆಟ್ ಇಟ್ ಕಮ್ ಆನ್ ದಿಸ್ ಆರ್ ಹ್ಯಾಂಡ್, ದೆನ್ ಲೆಟ್ ಇಟ್ ಮೇಂಟೈನ್ 30 ಮಿನಿಟ್ಸ್ ಗ್ಯಾಪ್. ಫಸ್ಟ್ ಇದು 15 ನಿಮಿಷ ಕವರ್ ಮಾಡಿ ಇದ್ರ ಮೇಲೆ ಬರಲಿ, ನಂತರ 30 ನಿಮಿಷ ಕವರ್ ಆಗಲಿ, ಗ್ಯಾಪ್ ಮೇಂಟೈನ್ ಮಾಡಲಿ. ಅದರ ಅರ್ಥ 15 ನಿಮಿಷ ಪ್ಲಸ್ 30 ನಿಮಿಷ, ಅದರ ಅರ್ಥ ಟೋಟಲ್ 45 ನಿಮಿಷ ಗೇನ್ ಆಗಬೇಕು. ದಿಸ್ ಈಸ್ ದ ಕೀ ವರ್ಡ್. The minutes hand must gain net 45 minutes over our hand. Only then we can expect them to be 30 minutes apart. We can expect them to be in a single straight line. ಓಕೆ, ವಿರುದ್ಧ ದಿಕ್ಕು ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಸರಳ ರೇಖೆಯಲ್ಲಿ ಇರಬೇಕು. ಅಂದ್ರೆ ಫಸ್ಟ್ 15 ನಿಮಿಷ ಗ್ಯಾಪ್ ಕವರ್ ಆಗಬೇಕು, ನಂತರ 30 ನಿಮಿಷ, ಟೋಟಲ್ 45 ನಿಮಿಷ ಗೇನ್ ಆಗಬೇಕು. ಈ ಗೇನ್ ಮಾಡ್ಲಿಕ್ಕೆ ಗಳಿಸೋದಕ್ಕೆ ಟ್ರಿಕ್ ಇದೆ ಸ್ನೇಹಿತರೆ. ಟು ಗೇನ್ ಮಿನಿಟ್ಸ್, ಇದು ಟ್ರಿಕ್. The minutes to be gained should be multiplied by 12 by 11. ಎಷ್ಟು ನಿಮಿಷ ಗಳಿಸಬೇಕು ಅದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಸ್ನೇಹಿತರೆ? 12 by 11. ಸೊ 45 ಮಿನಿಟ್ಸ್ should be gained. 45 ನಿಮಿಷ ಗಳಿಸಬೇಕಾಗಿದೆ. ಅದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡೋಣ? 12 by 11. ಕೆಳಗಡೆ 11 ಹಾಗೆ ಇರಲಿ. ಮೇಲ್ಗಡೆ ನಿಮಗೆ ಮಲ್ಟಿಪ್ಲೈ ಮಾಡೋದು ಕಷ್ಟ ಅನಿಸಿದ್ರೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಮಲ್ಟಿಪ್ಲೈ ಮಾಡೋದು ಕಷ್ಟ ಅನಿಸಿದ್ರೆ ಟ್ರಿಕ್, 45ನ ಡಬಲ್ ಮಾಡಿ. 45 ಡಬಲ್ ಮಾಡಿದ್ರೆ ಎಲ್ಲಿಗೆ ಬಂದ್ಬಿಡ್ತೀರಾ? ಡೈರೆಕ್ಟ್ ಆಗಿ 90ಕ್ಕೆ ಬರ್ತೀರಾ. ಇದನ್ನ ಡಬಲ್ ಮಾಡಿದ್ರೆ ಇನ್ನೊಂದ್ರ ಅರ್ಧ ಮಾಡ್ಬಿಡು. 12ನ ಅರ್ಧ ಮಾಡಿದ್ರೆ 6. 90 ಮತ್ತೆ 6, 9 6 54 ಅಂದ್ರೆ 540. 540 by 11. ಅದರ ಅರ್ಥ 540 by 11 ಅಂದ್ರೆ ಡಿವೈಡ್ ಬೈ 11 ಅಂತ. 11 4 44, 10 ಉಳಿತು ಸ್ನೇಹಿತರೆ 100. 11 9 99, 1 ಉಳಿತು. ಅಂದ್ರೆ ಫಸ್ಟ್ ಆನ್ಸರ್ ಬರೀಬೇಕು 49, ನಂತರ ರಿಮೈಂಡರ್ 1, ನಂತರ ಡಿವಿಸರ್ 11. 49 by 11 minutes past 3. ದಿಸ್ ಇಸ್ ದ ಫೈನಲ್ ಆನ್ಸರ್. ಅಂದ್ರೆ 3 ಗಂಟೆ ಆದ ನಂತರ ಎಷ್ಟು ನಿಮಿಷ? 49 1 by 11. ಅಂದ್ರೆ ನೀವು ಮನೆಗೆ ಹೋಗಿ ಏನ್ ಮಾಡಿ ಅಂದ್ರೆ ಮನೆಯಲ್ಲಿ ಈ ಗಡಿಯಾರದಲ್ಲಿ 3:50ಕ್ಕಿಂತ ಒಂಚೂರು ಕಡಿಮೆ ಟೈಮ್ ಸೆಟ್ ಮಾಡಿ ನೋಡಿ. ಯು ವಿಲ್ ಗೆಟ್ ಟು ಸಿ ದೆಮ್ ಇನ್ ಅ ಸಿಂಗಲ್ ಸ್ಟ್ರೇಟ್ ಲೈನ್. 3:50 ಅಲ್ಲ, 3:49 ಅಲ್ಲ, 3:49ಕ್ಕಿಂತ ಒಂಚೂರು ಜಾಸ್ತಿ, 50ಕ್ಕಿಂತ ಒಂಚೂರು ಕಡಿಮೆ. ಮತ್ತೆ ನಾನು ಮುಂಚೆನೆ ಹೇಳಿದ ಹಾಗೆ ಈ ಗಳಿಸೋದ್ರ ಮೇಲೆ ಏನೇ ಪ್ರಶ್ನೆ ಬಂದರೂ ಕೆಳಗಡೆ ಅನ್ನೋದು ಬಂದೇ ಬರ್ತದೆ ಸ್ನೇಹಿತರೆ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಟ್ರಿಕ್. 3ನೇ ಟ್ರಿಕ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೆಳಗಡೆ ಅನ್ನೋದು ಇದ್ದೇ ಇರುತ್ತೆ. So the final answer is 49 1 by 11 minutes past 3. First option is correct. So 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಮೊದಲನೇ ಆಪ್ಷನ್. So moving on to the next one. 75 ಆಯ್ತು. 77, 77ನೇ ಪ್ರಶ್ನೆ. 77ನೇ ಪ್ರಶ್ನೆ ಸ್ನೇಹಿತರೆ. 77
11 ಗಂಟೆಗೆ ಮೀಟಿಂಗ್ ಇದೆ. 11 ಗಂಟೆಗೆ ಮೀಟಿಂಗ್ ಇದೆ. ಒಬ್ಬನು ಹೋಗ್ತಾ ಇದ್ದಾನೆ ಮೀಟಿಂಗಿಗೆ. ಅದು ಎಷ್ಟು ದೂರ ಇದೆ ಅಂದರೆ 100 ಕಿಲೋಮೀಟರ್ ದೂರ ಇದೆ. ಮೀಟಿಂಗ್ ಹೋಗ್ತಾ ಇದ್ದಾನೆ, 100 ಕಿಲೋಮೀಟರ್ ದೂರ ಇದೆ. ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ? 60 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಈಗ ನೋಡಿ ಸ್ನೇಹಿತರೆ, 60 km/h ಇದರ ಅರ್ಥ ಏನು ಅಂದರೆ 1 ಕಿಲೋಮೀಟರ್ 1 ನಿಮಿಷ ಆಗಲ್ಲ. 60 ಕಿಲೋಮೀಟರ್ 60 ನಿಮಿಷ. 60 ಕಿಲೋಮೀಟರ್ ಪ್ರತಿ ಗಂಟೆ. ಗಂಟೆ ಅಂದ್ರೆ ಏನು? 60 ನಿಮಿಷ. ಸೊ 60 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ 60 ನಿಮಿಷ ಬೇಕು ಅಂದ್ರೆ 100 ಕಿಲೋಮೀಟರ್ ಹೋಗಲು 100 ನಿಮಿಷ ಬೇಕೇ ಬೇಕಾ? ಟು ಕವರ್ 100 kilometers he needs 100 minutes time. ಅವನು ಹೊರಟಿರೋದು ಎಷ್ಟು ಗಂಟೆಗೆ? 9:45 ಹೊರಟಿದ್ದಾನೆ, ಸರಿನಾ? ಅವನಿಗೆ ಅಲ್ಲಿ ರೀಚ್ ಆಗ್ಲಿಕ್ಕೆ 100 minutes ಬೇಕು ಈ ಸ್ಪೀಡಲ್ಲಿ ಹೋದ್ರೆ. 100 ನಿಮಿಷ ಅಂದ್ರೆ ಏನು ಸ್ನೇಹಿತರೆ? 1 ಗಂಟೆ 40 ನಿಮಿಷ. 100 minutes ಅಂದ್ರೆ ಏನು? 1 hour 40 minutes. ಅದರ ಅರ್ಥ 1 ಗಂಟೆ 40 ನಿಮಿಷ ಬೇಕು ಅವನಿಗೆ. 1 ಗಂಟೆ 40 ನಿಮಿಷ ಬೇಕು. 5, 8, 9, 1, 10. 10 ನಿಮಿಷ. 10 ಗಂಟೆ 85 ನಿಮಿಷ ಅಂದ್ರೆ 10 ಗಂಟೆ 85 ನಿಮಿಷ ಇರಲ್ಲ. ಸೊ ಇಲ್ಲಿ 60 ಆಯ್ತು ಅಂದ್ರೆ ಈ ಸಲ ಕಳಿಸ್ಬಿಡ್ಬೇಕು. ಅದರ ಅರ್ಥ 11 ಗಂಟೆ ಎಷ್ಟು ನಿಮಿಷಕ್ಕೆ ಹೋಗ್ತಾನೆ ನೋಡಿ? 60 ಈ ಸಲ ಕಳಿಸ್ಬಿಡಿ. 25 ಉಳಿತಲ್ಲ ಇಲ್ಲಿ. ಅದರ ಅರ್ಥ 11:25 ಹೋಗಿ ರೀಚ್ ಆಗ್ತಾನೆ ಅವನು. ಅವನು ಮೀಟಿಂಗ್ ಇರೋದು 11 ಗಂಟೆ, ಅವ್ನು ಹೋಗಿ ತಲುಪಿದ್ದು 11:25. ಅದರ ಅರ್ಥ ಎಷ್ಟು ನಿಮಿಷ ಲೇಟ್ ಆಗಿ ಮೀಟಿಂಗ್ ಹೋಗಿ ಜಾಯ್ನ್ ಆಗ್ತಾನೆ? 25 minutes. Therefore, third option 25 minutes is the correct answer. 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಸಿ, 25 ನಿಮಿಷ. Now let us move to the next one. 81ನೇ ಪ್ರಶ್ನೆ. 81ನೇ ಪ್ರಶ್ನೆ ಅಗೇನ್ ದ ಸೇಮ್ ಥಿಂಗ್. ನಾನು ಹೇಳಿದ್ದು ಯಾವುದು? ಡೇಟಾ ಇಂಟರ್ಪ್ರಿಟೇಷನ್. ಹೌ ವೆಲ್ ಯು ಕ್ಯಾನ್ ಇಂಟರ್ಪ್ರಿಟ್ ದ ಡೇಟಾ. ದತ್ತಾಂಶಗಳ ವಿಶ್ಲೇಷಣೆ. ಸೊ ಇಲ್ಲೂ ಕೂಡ ಎಲ್ಲ ಮಾಹಿತಿಯನ್ನು ಓದಿ ನಾವು ಸರಿಯಾಗಿ ಅವರು ಕೂರಿಸ್ಬೇಕು. ಒಂದೇ ಒಂದು ಪ್ರಶ್ನೆ ಕೇಳಲಾಗಿದೆ. ಸೊ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಇಲ್ಲಿ ಬರೀತು ನೋಡಿ. EBACD, ದಿಸ್ ಇಸ್ ಹೌ ವಿ ಮಸ್ಟ್ ಮೇಕ್ ದೆಮ್ ಸಿಟ್. ಈಗ ಎಲ್ಲಾನು ಓದಿಬಿಡಿ ಒಂದ್ಸತಿ. AU B ಯ ಪಕ್ಕ ಕುಳಿತಿದ್ದಾನೆ. AU B ಯ ಪಕ್ಕ ಕುಳಿತಿದ್ದಾನೆ, ಸರಿ ಇದೆಯಾ? CU D ಯ ಪಕ್ಕ ಕುಳಿತಿದ್ದಾನೆ. C D ನ ಪಕ್ಕ ಕುಳಿತಿದ್ದಾನೆ, ಅದು ಸರಿ ಇದೆ, ರೈಟ್. ನೆಕ್ಸ್ಟ್ ಮೂರನೇ ಮಾಹಿತಿ, DU E ನೊಂದಿಗೆ ಕುಳಿತಿಲ್ಲ. DU E ನೊಂದಿಗೆ ಕುಳಿತಿಲ್ಲ. D ಅಲ್ಲಿ ಕೂತ್ಕೊಂಡ್ರೆ E ಫಸ್ಟ್ ಕೂತ್ಕೊಂಡಿದ್ದಾನೆ, ಅದು ಕೂಡ ಸರಿ ಇದೆ. EU ಬೆಂಚಿನ ಎಡೆ ತುದಿಗೆ ಕುಳಿತಿದ್ದಾನೆ. ಎಸ್, EU ಎಡಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಕೂತ್ಕೊಂಡಿದ್ದಾನೆ, ಅದು ಸರಿ ಇದೆ. ನೆಕ್ಸ್ಟ್ CU ಬಲದಿಂದ 2ನೇ ಸ್ಥಾನ. ಇದು ಬಲಗಡೆಯಿಂದ 1, 2. C ಬಲಗಡೆಯಿಂದ 2ನೇ ಸ್ಥಾನ, ಅದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ AU B ಮತ್ತು E ಗಳ ಬಲಭಾಗಕ್ಕೆ. A ಏನಿದಾನಲ್ಲ B ಯ ಬಲಭಾಗ ಕೂತ್ಕೊಂಡಿದ್ದಾನೆ. B ಇಲ್ಲಿದ್ದಾನೆ, B ನ ಬಲಭಾಗಕ್ಕೆ A ಇದ್ದಾನೆ, ಅದು ಸರಿ ಇದೆ. B ಮತ್ತು E ಯ ಬಲಭಾಗಕ್ಕೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. AU B ಮತ್ತು E ಯ ಬಲಭಾಗಕ್ಕೆ. B ಮತ್ತು E ಯ ಬಲಭಾಗಕ್ಕೆ ಇದ್ದಾನೆ, ಅದು ಸರಿ ಇದೆ. ನೆಕ್ಸ್ಟ್ A ಮತ್ತು C ಒಟ್ಟಿಗೆ ಕುಳಿತಿದ್ದಾರೆ. A ಮತ್ತು C ಒಟ್ಟಿಗೆ ಕೂತ್ಕೊಂಡಿದ್ದಾರೆ ನೋಡಿ. ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಈಗ ಕೇಳ್ತಾ ಇರೋದು ಏನಂದ್ರೆ B ಯ ಸ್ಥಾನ ಏನು? B ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಕೇಳಿರೋದು. B ಎಲ್ಲಿ ಕೂತ್ಕೊಂಡಿದ್ದಾನಂದ್ರೆ ಬಲದಿಂದ ಎರಡನೆಯವನು, ಎಡದಿಂದ ಎರಡನೆಯವನು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಲಾಸ್ಟ್ ಆಪ್ಷನ್. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಈ ಸೈಡ್ ಇಂದ ಎರಡನೇವನು ನೋಡಿ. ಮೊದಲನೇವನು E ಇದ್ದಾನೆ, ಎರಡನೇವನು B. ಸೊ B ನ ಸ್ಥಾನ ಏನು ಅಂದ್ರೆ ಎಡಗಡೆಯಿಂದ ಎರಡನೆಯವನು. ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. 81ನೇ ಪ್ರಶ್ನೆಗೆ ಡಿ ಉತ್ತರ. ಎಡದಿಂದ ಎರಡನೆಯವನು, ಸೆಕೆಂಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ನೌ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. 81. ನೆಕ್ಸ್ಟ್ ಈ ಸತ್ಯ ಸಂಗತಿ ಇವುಗಳ ಮೇಲೆ 4 ಕ್ವಶನ್ಸ್ ಕೇಳಿದ್ದೇನೆ ಸ್ನೇಹಿತರೆ. ಓಕೆ, ಈಗ ಆ 4 ನಂತರ ಮಾಡೋಣ. ಈಗ 95ನೇ ಪ್ರಶ್ನೆ ನೋಡೋಣ. ಅವು 4 ಸೇಮ್ ಟೈಪ್ ಇವೆ, ಒಮ್ಮೆ ಒಟ್ಟಿಗೆ ಮಾಡಿಬಿಡೋಣ. ಈಗ 95ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇಲ್ಲಿ ಕುಟುಂಬವೊಂದರಲ್ಲಿ JKLMNO ಎಂಬ 6 ಮಂದಿ ಸದಸ್ಯರಿದ್ದಾರೆ. ಅದರಲ್ಲಿ 2 ಮದುವೆಯಾದ ದಂಪತಿಗಳು KU ವೈದ್ಯ,
ಇಲ್ಲಿ ನೋಡಿ ಕೆ ಏನಿದ್ದಾನೆ, ವೈದ್ಯ, ಡಾಕ್ಟರ್. ಓಕೆ, ಕೆ ವೈದ್ಯನಾಗಿದ್ದಾನೆ. ಎನ್ ನ ತಂದೆ ವೈದ್ಯ ಮತ್ತು ಎನ್ ನ ತಂದೆ ಆಯ್ತು. ಓನು ಎಲ್ ನ ಅಜ್ಜ ಮತ್ತು ಗುತ್ತಿಗೆದಾರ. ಅದರರ್ಥ ಓ ಏನಾದ ಸ್ನೇಹಿತರೆ, ಗುತ್ತಿಗೆದಾರ. ಕರೆಕ್ಟ್. ಓನು ಎಲ್ ನ ಅಜ್ಜ ಮತ್ತು ಗುತ್ತಿಗೆದಾರ ಆಯ್ತು. ಎಂ ಎಂಬಾಕೆ ಎನ್ ನ ಅಜ್ಜಿ ಮತ್ತು ಗೃಹಿಣಿ. ಅದರರ್ಥ ಎಂ ಯಾರಾದ್ರೂ ಗೃಹಿಣಿ. ಓಕೆ. ನಂತರ ಎಂ ಎಂಬಾಕೆ ಎನ್ ಅಜ್ಜಿ ಮತ್ತು ಗೃಹಿಣಿ ಆಯ್ತು. ಈ ಕುಟುಂಬದಲ್ಲಿ ಒಬ್ಬ ವೈದ್ಯನಿದ್ದಾನೆ, ಅಂದ್ರೆ ಒಬ್ಬ ಡಾಕ್ಟರ್ ಇದ್ದಾನೆ, ಒಬ್ಬ ಗುತ್ತಿಗೆದಾರ ಇದ್ದಾನೆ, ಒಬ್ಬ ಗೃಹಿಣಿ ಇದ್ದಾಳೆ, ಒಬ್ಬ ನರ್ಸ್ ಇದ್ದಾಳೆ. ಹಾಗಾದ್ರೆ ಜೆಯ ವೃತ್ತಿ ಏನು ಅಂತ ಕೇಳಿದ್ದಾನೆ. ಜೆಯ ವೃತ್ತಿ ಇಲ್ಲಿ ನೋಡಿ, ಕೆ ಓ ಎಂ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇಬ್ಬರಂತೂ ಸ್ಟೂಡೆಂಟ್ಸ್ ಅವ್ರು ಬಿಟ್ಬಿಡಿ. ಜೆಯ ವೃತ್ತಿ ಏನು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನಾಗುತ್ತದೆ ಸ್ನೇಹಿತರೆ, ಫಸ್ಟ್ ಆಪ್ಷನ್ ನರ್ಸ್. ಇಲ್ಲಿ ಮೂರು ಫಿಕ್ಸ್ ಆಗಿಬಿಟ್ಟಿದೆ ನೋಡಿ, ಡಾಕ್ಟರ್, ಗುತ್ತಿಗೆದಾರ, ಗೃಹಿಣಿ ಎಲ್ಲ ಆಗಿದೆ. ಉಳಿದಿರೋದಲ್ಲಿ ಬ್ಯಾಲೆನ್ಸ್ ಯಾವುದು, ನರ್ಸ್. ಹಾಗಾಗಿ ಸರಿಯಾದ ಉತ್ತರ ನರ್ಸ್. ಸೊ 95th ಪ್ರಾಬ್ಲಮ್ಗೆ ಫಸ್ಟ್ ಆಪ್ಷನ್ ನರ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 95 ಆಯಿತು. ನಾವು ಲೆಟ್ ಅಸ್ ಗೋ ಟು 99. 99ನೇ ಪ್ರಶ್ನೆ. 99ನೇ ಪ್ರಶ್ನೆ. ಮೂವತ್ತಾರು ವೆಹಿಕಲ್ಸ್ಗಳು ನಿಂತಿವೆ. ಯಾವ ತರ ಪಾರ್ಕ್ ಮಾಡಲಾಗಿದೆ ಅಂದ್ರೆ, ಮೊದಲು ಒಂದು ಕಾರ್ನ ಪಾರ್ಕ್ ಮಾಡಿದ್ವಿ, ನಂತರ ಒಂದು ಸ್ಕೂಟರ್ನ ಪಾರ್ಕ್ ಮಾಡಿದ್ವಿ, ಮತ್ತೆ ಒಂದು ಕಾರ್, ಮತ್ತೆ 2 ಸ್ಕೂಟರ್, ಮತ್ತೆ ಒಂದು ಕಾರ್, ನಂತರ 3 ಸ್ಕೂಟರ್, ಮತ್ತೆ ಒಂದು ಕಾರ್, ಮತ್ತೆ 4 ಸ್ಕೂಟರ್. ಈ ರೀತಿಯಾಗಿ ಟೋಟಲ್ ಎಷ್ಟು ವೆಹಿಕಲ್ಸ್ ಅನ್ನ ಪಾರ್ಕ್ ಮಾಡಿದ್ವಿ, 36. ಸೊ ಇದನ್ನ ಹೇಗೆ ಬರಿಬೇಕು ಅಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಒಂದು ಕಾರ್, ಒಂದು ಸ್ಕೂಟರ್ ಈ ತರ ಬರೀಬೇಕು. ಒಂದು ಕಾರ್, 2 ಸ್ಕೂಟರ್, ಒಂದು ಕಾರ್, 3 ಸ್ಕೂಟರ್, ಒಂದು ಕಾರ್, 4 ಸ್ಕೂಟರ್, ಒಂದು ಕಾರ್, 5 ಸ್ಕೂಟರ್ ಮಾತ್ರ ಈ ತರ ಬರೆಯೋಣ. ಓಕೆ. ನಂತರ ಒಂದು ಕಾರ್, 6 ಸ್ಕೂಟರ್, ಒಂದು ಕಾರ್, 7 ಸ್ಕೂಟರ್, ಒಂದು ಕಾರ್, ಈ ತರ ಹೋಗುತ್ತೆ. ಸೊ ಈಗ ನಮ್ಗೆ ಕೇಳ್ತಾ ಇರೋದು ಏನಂದ್ರೆ, ಎರಡನೇ ಉತ್ತರಾರ್ಧದಲ್ಲಿ, ಪೂರ್ವಾರ್ಧ ಅಂದ್ರೆ ಫಸ್ಟ್ ಹಾಫ್, ಉತ್ತರಾರ್ಧ ಅಂದ್ರೆ ಸೆಕೆಂಡ್ ಹಾಫ್. ಓಕೆ, ಎರಡನೇ ಅರ್ಧ, ಸೆಕೆಂಡ್ ಹಾಫ್ ಅಂದ್ರೆ ಇಲ್ಲಿ ನೋಡಿ, ಇರೋದೇ 36 ವೆಹಿಕಲ್ಗಳು. ಹಾಫ್ ಮಾಡಿದ್ರೆ ಎಷ್ಟಾಗತ್ತಾ, 18 ಆಗತ್ತಾ. ಫಸ್ಟ್ 18 ಬಿಟ್ಬಿಡಿ ಅಂತ. 1 2 3 5 6 9 10 14 15 16 17 18 ಅಂದ್ರೆ ಇಲ್ಲಿ ಫಸ್ಟ್ ಹಾಫ್ ಮುಕ್ತಾಯ ಆಯ್ತು ನೋಡಿ ಸ್ನೇಹಿತರೆ. ದಿಸ್ ಇಸ್ ದ ಎಂಡ್ ಆಫ್ ದ ಫಸ್ಟ್ ಹಾಫ್. ಇದನ್ನ ಬಿಟ್ಟು ಬಿಡ್ಬೇಕು. ಎರಡನೇ ಅರ್ಧ ಅಂದ್ರೆ ಲಾಸ್ಟ್ 18 ನಲ್ಲಿ ಅಂತ, ಕೊನೆ 18ರಲ್ಲಿ ಎಷ್ಟು ಸ್ಕೂಟರ್ಗಳಿವೆ ಅಂತ ಕೇಳಿರೋದು. ಇಲ್ಲಿ 18 ಆಯ್ತು ನೋಡಿ. 1 2 3 6 9 10 17 18 ಆಯ್ತಲ್ಲ. ಈ 18ರಲ್ಲಿ ನಮಗೆ ಕೇಳಿರೋದು ಸ್ಕೂಟರ್ಗಳ ಸಂಖ್ಯೆ ಎಷ್ಟು. ಸ್ಕೂಟರ್ಗಳ ಸಂಖ್ಯೆ ಕೇಳಿರೋದು, ಆದ್ರೆ ನಾವು ಮಾತ್ರ ಕಾರ್ಗಳ ಸಂಖ್ಯೆಯನ್ನೇ ಕಂಡುಹಿಡಿಯಬೇಕು. ಯಾಕೆ ಅನ್ನೋದು ಹೇಳ್ತೀನಿ, ಅದೇ ಈಸಿ ಆಗೋದು. ಕಾರ್ಗಳನ್ನ ಕೌಂಟ್ ಮಾಡೋದು ತುಂಬಾ ಈಸಿ, ಯಾಕೆಂದ್ರೆ ಅಲ್ಲಿ ಇರೋದೇ 3 ಕಾರುಗಳು. ಸೊ 3 ಕಾರುಗಳಿಗೆ ಸ್ನೇಹಿತರೆ ಔಟ್ ಆಫ್ 18, ಅಂದ್ರೆ ಉತ್ತರಾರ್ಧದಲ್ಲಿ, ಅದರ ಅರ್ಥ ಸೆಕೆಂಡ್ ಹಾಫ್ ಅಲ್ಲಿ ಕೊನೆ 18 ವೆಹಿಕಲ್ಸ್ ಗಳಲ್ಲಿ 3 ಕಾರುಗಳಿವೆ. ಅದರ ಅರ್ಥ ಉಳಿದಿದ್ದು ಏನಿರ್ತವೆ, ಉಳಿದ 15 ಏನಿರ್ಲೇಬೇಕು, ಸ್ಕೂಟರ್ಗಳು ಇರಲೇಬೇಕು. ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಥರ್ಡ್ ಆಪ್ಷನ್, 99th ಪ್ರಾಬ್ಲಮ್ಗೆ ಥರ್ಡ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಈಗ ಉಳಿದಿರೋ ಪ್ರಶ್ನೆಗಳು ಯಾವ ಹೇಳಿ, ನಿಜ, ಸುಳ್ಳು, ಇದು ಸತ್ಯ, ಸಂಗತಿಗಳು, ಅವು 4 ಉಳಿದಿವೆ ನೋಡಿ. 90 91 92 93 94 ಕಂಟಿನ್ಯೂಸ್ ಪ್ರಾಬ್ಲಮ್ಸ್. 4 ಬಿಟ್ರೆ ಮಿಕ್ಕಿದೆಲ್ಲ ಮುಕ್ತ ಆಯ್ತು. ಸೊ ಇವತ್ತು ಮಾಡೋಣ 90ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. 90. ಜೆಸ್ಸಿಕಾಗೆ 4 ಮಕ್ಕಳುಗಳಿವೆ. ಜೆಸ್ಸಿಕಾ
ಎಷ್ಟು ಮಕ್ಕಳಿದ್ದಾರೆ? 4 ಮಕ್ಕಳಿದ್ದಾರೆ, 4 ಚಿಲ್ಡ್ರನ್. 2 ಮಕ್ಕಳು ನೀಲಿ ಕಣ್ಣವರು, 2 ಮಕ್ಕಳು ಕಂದು ಕಣ್ಣವರು. ಓಕೆ, ಈ 4ರಲ್ಲಿ 2 ನೀಲಿ, 2 ಕಂದು ಬಣ್ಣ ಏನೋ ಕಣ್ಣಿರೋರು. ಹೌದಾ? ಈಗ 3ನೇ ಸತ್ಯ ಸಂಗತಿ ಏನಿದೆ ಅಂದ್ರೆ, ಅರ್ಧ ಮಕ್ಕಳು ಹುಡುಗಿಯರು ಅಂತ ಹೇಳಿದಾನೆ. ಅರ್ಧ ಮಕ್ಕಳು ಅಂದ್ರೆ ಏನಾಯ್ತು? ಇಬ್ಬರು ಹುಡುಗಿಯರು ಅಂತ. ಅರ್ಧ ಮಕ್ಕಳು ಅಂದ್ರೆ ಏನು? ಇಬ್ರು ಹುಡುಗಿಯರು ಇದಾರೆ ಅಂತ. ಅದರರ್ಥ ಇಬ್ರು ಹುಡುಗರು ಆಗ್ಲೇಬೇಕಲ್ಲ, ಯಾಕಂದ್ರೆ ಅಲ್ಲಿ ಇರೋದೇ 4 ಜನ. ಇಬ್ರು ಹುಡುಗಿಯರಾದ್ರೆ ಇಬ್ರು ಹುಡುಗರು ಆಗ್ಲೇಬೇಕು. ಕರೆಕ್ಟಾ? ಇದೆಲ್ಲ ಕೊಟ್ಟಿರೋ ಮಾಹಿತಿ. ಈಗ ನಾವು ಕೊಟ್ಟಿರೋ ಹೇಳಿಕೆಗಳನ್ನ ಚೆಕ್ ಮಾಡಬೇಕು, ಅಂದ್ರೆ ತೀರ್ಮಾನಗಳು ಅಂತ. ಈಗ ಮೊದಲನೇ ಇದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದೆ ನೋಡಿ, ಕನಿಷ್ಠ ಒಂದು ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ. ಕನಿಷ್ಠ ಒಂದಾದ್ರೂ ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ ಅಂತ ಹೇಳಿದ್ದಾರೆ. ಈಗ ನೀಲಿ ಕಣ್ಣುಗಳು ಇರಬೇಕು ಅಂದ್ರೆ ಕನಿಷ್ಠ ಒಂದು ಹುಡುಗಿ, ಹುಡುಗಿಯರು ಇಲ್ಲಿದಾರ ಅಥವಾ ಇಲ್ಲಿದಾರ ನಮ್ಗೇನ್ ಗೊತ್ತು? ಹಾಗಾಗಿ we cannot arrive at a conclusion. Okay, this conclusion cannot be arrived at. ಬಿಟ್ಬಿಡಿ. ನೆಕ್ಸ್ಟ್ 2ನೇ ನೋಡೋಣ. ಇಬ್ಬರು ಮಕ್ಕಳು ಹುಡುಗರು, ಇದು 100% ಕರೆಕ್ಟ್. ಯಾಕೆಂದ್ರೆ ಹುಡುಗಿಯರು ಇಬ್ರು ಅಂತ ಅವ್ನು ಕೊಟ್ಟಿದ್ದಾನಂದ್ರೆ ಇಬ್ರು ಹುಡುಗರು ಕನ್ಫರ್ಮ್. ಅರ್ಥ ಆಯ್ತಾ? ನೆಕ್ಸ್ಟ್, ಹುಡುಗರಿಗೆ ಕಂದು ಕಣ್ಣುಗಳಿವೆ. ರಾಂಗ್. ಯಾಕೆ ಅಂದ್ರೆ ಹುಡುಗರು ಇಲ್ಲೇ ಇದಾರೆ, ಇದರಲ್ಲೇ ಇದಾರೆ ಅಂತ ಏನ್ ಗ್ಯಾರಂಟಿ ಹೇಳ್ಬೋದು? ಇಲ್ಲೂ ಇರ್ಬೋದಲ್ಲ ಹುಡುಗರು. ಹಾಗಾಗಿ ಓನ್ಲಿ 2. ಅದರ ಅರ್ಥ ಫೈನಲ್ ಆನ್ಸರ್ 90ನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. 2 ಮಾತ್ರ. ಓನ್ಲಿ ಸೆಕೆಂಡ್ ಫಾಲೋಸ್. ಓಕೆ, ಸೊ ಇನ್ನೊಂದು 2 ಉಳಿತು ಸತ್ಯ ಸಂಗತಿಗಳು ಇದರ ಮೇಲೆ. ಸೊ now I am closing the video. Okay, thank you very much. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.